ಪ್ರಿಯ ಆಸರೆ ಟಿವಿ ವೀಕ್ಷಕರೆಲ್ಲರಿಗೂ ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾವು ಕಳೆದ ಕಾರ್ಯಕ್ರಮದಲ್ಲಿ ಅನೇಕ ವಿಷಯಗಳ ಕುರಿತಾಗಿ ಮಾತನಾಡ್ತಾ ಬರ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ದಿನದಲ್ಲಿಯೂ ಕೂಡ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಕ್ಕಾಗಿ ದಾವಣಗೆರೆ ಪಟ್ಟಣದಲ್ಲಿ ಸೇವೆ ಮಾಡ್ತಿರ್ತಕ್ಕಂಥ ಘನಸೇವಕರು ಪಾಸ್ಟರ್ ಇಮ್ಯಾನ್ಯುಯಲ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಪಾಸ್ಟರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಧನ್ಯವಾದ. ಅನೇಕ ವಿಷಯಗಳ ಕುರಿತಾಗಿ ನಾವು ಇದುವರೆಗೂ ಡಿಸ್ಕಷನ್ ಮಾಡಿದ್ದೇವೆ. ನಿಜ. ಇವತ್ತು ಕೂಡ ಒಂದು ಪ್ರಾಮುಖ್ಯವಾದ ಒಂದು ವಿಷಯವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇವೆ. ಅದೇನಂತಂದರೆ, ಎಲ್ಲ ಕುಟುಂಬದಲ್ಲಿ ಇರ್ತಕ್ಕಂಥ ಒಂದು ಸಮಸ್ಯೆ ಅದೇನಂದರೆ ಸಾಲ. ಇದು ಹಣಕಾಸಿನ ಒಂದು ಸಮಸ್ಯೆ. ಹೌದು, ಅಂದರೆ ಸಾಲ ಸೋಲ ಅಂತ ಹೇಳಿ. ಹೌದು, ಅದು ಗಾದೆನೇ ಇದೆ, ಸಾಲ ಶೂಲ ಅಂತ. ಹೌದು, ಅದು ಎಲ್ಲರಿಗೂ ಇರ್ತಕ್ಕಂಥ ಒಂದು ಸಮಸ್ಯೆ. ಯಾಕೆ ಕ್ರೈಸ್ತರಿಗೂ ದೇವರ ಸೇವಕರುಗಳು ಕೂಡ ಈ ಒಂದು ಸಮಸ್ಯೆಯಲ್ಲಿ ಹೌದು ಸಿಲುಕೊಂಡಿದ್ದಾರೆ. ಯಾಕೆ ಈ ವಿಷಯಗಳನ್ನು ನಾವು ಪ್ರಸ್ತಾವ ಮಾಡ್ತೇವೆ ಅಂತಂದರೆ, ಇವೆಲ್ಲ ಬಂದ್ಬಿಟ್ಟು ಜೀವನದ ಸಮಸ್ಯೆಗಳು, ಲೈಫ್ ಇಶ್ಯೂ ಅಂತಂದೇಳಿ ನಾವು ಕರಿತೇವೆ. ಪ್ರತಿದಿನದ ಒಂದು ನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಒಂದು ಸಮಸ್ಯೆಗಳು. ನಾವು ಸತ್ಯವೇದದಲ್ಲಿ ಕೂಡ ನಾವು ನೋಡ್ತೇವೆ, ಯೇಸು ಸ್ವಾಮಿ ಅವರು ಕೂಡ ತಮ್ಮ ಶಿಷ್ಯರೊಂದಿಗೆ ತನ್ನ ಉಪದೇಶವನ್ನು ಕೇಳಿಕೊಂಡು ಬರ್ತಕ್ಕಂಥ ಜನಗಳೊಂದಿಗೆ ಅವರು ಮಾತನಾಡ್ತಕ್ಕಂಥ, ಅಂದರೆ ಅವರು ಸಂಭಾಷಣೆ ಮಾಡ್ತಕ್ಕಂಥ ಎಲ್ಲ ವಿಷಯಗಳು ಕೂಡ ಲೈಫ್ ಇಶ್ಯೂ, ಅಂದರೆ ಜೀವನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನೇ, ಘಟನೆಗಳನ್ನೇ ಅವರು ಮಾತನಾಡಿ ಆ ಟೈಮಲ್ಲೇ ಅವರು ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿದರು. ಸೊ ಇವಾಗ ಬಹಳ ಪ್ರಾಮುಖ್ಯವಾಗಿರ್ತಕ್ಕಂಥ ಒಂದು ವಿಷಯ ಇದು. ದಯವಿಟ್ಟು ಅದ್ರ ಬಗ್ಗೆ ನಾವಿವತ್ತು ಡಿಸ್ಕಷನ್ ಮಾಡಿದರೆ ಒಳ್ಳೆಯದು ಅಂತಂದೇಳಿ, ಅದು ನನಗೆ ಮಾತ್ರ ಅಲ್ಲ, ನಮ್ಮ ಪ್ರಿಯ ವೀಕ್ಷಕರೆಲ್ಲರಿಗೂ ಕೂಡ ಅದೊಂದು ಉಪಯುಕ್ತವಾಗಿದೆ ಅಂತಂದೇಳಿ ನಾನು ನೆನೆಸ್ತೀನಿ. ಹಂಗಾಗಿ ಈ ಒಂದು ಟಾಪಿಕ್ನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ. ಸೊ ನನ್ನ ಒಂದು ಪ್ರಶ್ನೆ ಏನು ಅಂತಂದರೆ, ನಾವು ಸಾಲ ತೆಗೆದುಕೊಳ್ಳಬೇಕಾ ತೆಗೆದುಕೊಳ್ಳಬಾರ್ದ? ಸಾಲ ತೆಗೆದುಕೊಳ್ಳಬಾರ್ದ? ಯಾಕಂದರೆ ಎಲ್ಲರೂ ಕೂಡ, ಕ್ರೈಸ್ತರು ಮಾತ್ರ ಅಲ್ಲ, ಕ್ರಿಸ್ತನನ್ನು ಅರಿಯದೇ ಇರ್ತಕ್ಕಂಥ ಜನಗಳು ಕೂಡ ಸಾಲ ತೆಗೆದುಕೊಳ್ತಾರೆ. ಚಿಕ್ಕ ವ್ಯಕ್ತಿಗಳು ಚಿಕ್ಕ ಪ್ರಮಾಣದಲ್ಲಿ ಸಾಲ ತೆಗೆದುಕೊಳ್ತಾರೆ. ದೊಡ್ಡ ವ್ಯಕ್ತಿಗಳು ದೊಡ್ಡ ಪ್ರಮಾಣದಲ್ಲಿ ಕೋಟಿಗಟ್ಟಲೆ ಸಾಲವನ್ನು ತೆಗೆದುಕೊಳ್ತಾರೆ. ಸೊ ಎಲ್ಲವನ್ನು ನಾವು ನೋಡುವಾಗ ಒಂದು ಪ್ರಶ್ನೆ, ಸಾಲ ತೆಗೆದುಕೊಳ್ಳಬೇಕಾ ತಗೋಬಾರ್ದು? ಅದು ನಮ್ಮ ಪ್ರಶ್ನೆ. ಇದಕ್ಕೆ ಸತ್ಯವೇದದಲ್ಲಿ ಏನಾದರೂ ದೇವರೇನಾದ್ರು ಹೇಳ್ತಾರಾ? ಅದಕ್ಕೇನಾದ್ರು ಪರಿಹಾರ ದೇವರು ಕೊಡ್ತಾರಾ ಎಂಬುದಾಗಿ ಸ್ವಲ್ಪ ತಿಳಿಸ್ಕೊಟ್ರೆ ಒಳ್ಳೆಯದು ಅಂತ. ಸರಿ, ಒಳ್ಳೆ ಪ್ರಶ್ನೆನ ಆಯ್ಕೆ ಮಾಡಿಕೊಳ್ತಾ ಇದ್ದೀರಾ. ಇತ್ತೀಚೆಗೆ ಕಳೆದ ಸಾರಿ ಕೂಡ ನಾವು ಇನ್ಸ್ಪೈರಿಂಗ್ ವರ್ಷಿಪ್, ಆರಾಧನೆ ಬಗ್ಗೆ ಮಾತನಾಡಿದ್ವಿ. ಉತ್ತೇಜನ ಪೂರ್ವಕವಾದ ಅಥವಾ ಉತ್ತೇಜನ ಉಂಟು ಮಾಡುವಂಥ ಆರಾಧನೆ, ವಿವೇಕಪೂರ್ವಕ ಆರಾಧನೆ ಯಾವುದೆಂಬುದಾಗಿ ಸತ್ಯವೇದದ ವಾಕ್ಯಕ್ಕನುಸಾರವಾಗಿ ನೋಡಿಕೊಂಡು. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಸಾರಿ ತಮಗೆ ಹೇಳೋದೇನಂತಂದರೆ, ನಮ್ಮ ಎಲ್ಲ ಭೌತಿಕವಾದಂಥ, ಆತ್ಮಿಕವಾದಂಥ, ಸಾಮಾಜಿಕವಾದಂಥ ಎಲ್ಲ ಸಮಸ್ಯೆಗಳಿಗೆ, ಅಂದರೆ ಉತ್ತರಕ್ಕೆ, ಪ್ರಶ್ನೆಗಳಿಗೆ ಉತ್ತರನ ನಮ್ಮ ಸತ್ಯವೇದನೆ ಬೈಬಲೇ. ಹೌದು. ಯಾಕಂದರೆ ಎಲ್ಲ ವಿಷಯಗಳ ಕುರಿತು ನಮಗೆ ಪರಿಹಾರ ಹುಡುಕ್ತಾ ಹೋದರೆ
ಸತ್ಯವೇದದಲ್ಲಿ ನಮಗೆ ಸ್ಪಷ್ಟವಾದಂಥ ಒಂದು ಮಾಹಿತಿ ಉತ್ತರ ಖಂಡಿತ ಇದು ದೇವರನ್ನು ಕೊಟ್ಟಿರ್ತಕ್ಕಂಥ ಉತ್ತರ. ಅದಕ್ಕೆ ಒಂದು ವಾಟ್ಸಪ್ಪಲ್ಲಿ ಒಬ್ಬರು ಹಾಕಿದ್ರು, ವಾಟ್ಸಪ್ಪಲ್ಲಿ ಫೇಸ್ಬುಕ್ಕಲ್ಲಿ ಯಾರೊಬ್ರು ಹಾಕಿದ್ರು, ಗೂಗಲಲ್ಲಿ ಸಿಗದೇ ಇರ್ತಕ್ಕಂಥ ಇನ್ಫಾರ್ಮೇಷನ್ಗಳು ಕೂಡ ಸತ್ಯವೇದದಲ್ಲಿ ನಿಮಗೆ ಸಿಗ್ತದೆ. ಸತ್ಯವೇದಕ್ಕೊಂದು ಮುದ್ದಿಡುವುದು ನಿಜ, ರಿಯಲಿ ಭಾಳ ಅದ್ಭುತವಾದಂಥ ಒಂದು ವಿಷಯ ಅದು ರಿಯಲಿ. ಯಾಕಂದರೆ ಸತ್ಯವೇದವೇ ನಮಗೆ ಇದು ಪ್ರಶ್ನೆ ಪತ್ರಿಕೆ ಮತ್ತು ಉತ್ತರ ಪತ್ರ ಪ್ರಶ್ನೆ ಉತ್ತರ ಇದರಲ್ಲಿ ಇದೆ. ಸರಿ, ಭಾಳ ಸಂತೋಷ. ನಿಜವಾಗ್ಲೂ ಒಳ್ಳೆ ಪ್ರಶ್ನೆ ಇವತ್ತು ಕೇಳ್ತಾ ಇದ್ದೀರಿ. ಸಾಲ ತೆಗೆದುಕೊಳ್ಳಬೇಕಾ ಬೇಡ ಅಂತ ಹೇಳ್ಬಿಟ್ಟು. ಹೌದು, ಈ ಸಾಲ ತೆಗೆದುಕೊಳ್ಳಬೇಕಾ ಬೇಡ ಅಂತ ವಿಷಯಕ್ಕೆ ನಾವು ಬಂದಾಗ ಇದು ಎಲ್ಲ ಸಮಸ್ತ ಜನಾಂಗದವರಿಗೂ ಅನ್ವಯಿಸುತ್ತದೆ. ಅದರಲ್ಲಿ ವಿಶೇಷವಾಗಿ ನಮ್ಮ ಕ್ರೈಸ್ತ ಸಹೋದರ ಸಹೋದರರಿಗೆ, ನಮ್ಮ ಜೊತೆ ಸೇವಕರು, ಪಾಸ್ಟರ್ಸ್ಗಳಿಗೆ ಎಲ್ಲರಿಗೂ ಕೂಡ ಅನ್ವಯಿಸುವಂಥದ್ದಾಗಿರ್ತದೆ. ಸತ್ಯವೇದದಲ್ಲಿ ದೇವನು ಸ್ಪಷ್ಟವಾಗಿ ಒಂದು ವಾಗ್ದಾನ ಮತ್ತು ಆಜ್ಞೆಯನ್ನು ಸಹ ಕೊಟ್ಟಿದ್ದಾನೆ. ಫಸ್ಟ್ ಅದನ್ನು ನೋಡೋದಾದರೆ ಒಳ್ಳೆಯದು. ಅದೇನಂತಂದರೆ ಧರ್ಮೋಪದೇಶಕ ಕಾಂಡ, ಸತ್ಯವೇದದಲ್ಲಿ ಧರ್ಮೋಪದೇಶಕ ಕಾಂಡ 15ನೇ ಅಧ್ಯಾಯ 6ನೇ ವಚನವನ್ನು ಓದಿಕೊಳ್ಳೋಣ. ಧರ್ಮೋಪದೇಶಕ ಕಾಂಡ 15:6. ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವೆನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಏನಂತ ಇನ್ನೊಂದ್ಸರಿ ಓದ್ತೀರಾ? ನಿಮ್ಮ ದೇವರಾದ ಯೆಹೋವನು ವಾಗ್ದಾನ ಮಾಡಿದಂತೆ ನಿಮ್ಮನ್ನು ಅಭಿವೃದ್ಧಿಪಡಿಸುವನು. ನೀವು ಅನೇಕ ಜನಗಳಿಗೆ ಸಾಲ ಕೊಡುವಿರೇ ಹೊರತು ಅವರಿಂದ ಸಾಲ ತೆಗೆದುಕೊಳ್ಳುವುದಿಲ್ಲ. ಆಮೇಲೆ ಮುಂದೆ ಕೂಡ ಇದೆಲ್ಲ, ಅನೇಕ ಜನಾಂಗಗಳ ಮೇಲೆ ದೊರೆತನ ಮಾಡುವಿರೇ ಹೊರತು ಅವರು ನಿಮ್ಮ ಮೇಲೆ ದೊರೆತನ ಮಾಡುವುದಿಲ್ಲ ಅಂತೇಳಿ. ಸರಿ, ಇಲ್ಲಿ ದೇವರು ಸ್ಪಷ್ಟವಾಗಿ ತನ್ನ ಪ್ರಜೆಗಳಾದಂಥ ಇಸ್ರಾಯೇಲ್ರಿಗೆ ಮಾತ್ರ ಸಂಬಂಧಪಟ್ಟದಾಗಿರದೆ ಇವತ್ತಿಗೆ ಇರುವಂಥ ಎಲ್ಲ ಕ್ರೈಸ್ತ ಸಹೋದರ ಸಹೋದರರಿಗೆ, ಎಲ್ಲ ಸೇವಕರಿಗೆ ಕೂಡ ಅನ್ವಯಿಸುವಂಥ ಒಂದು ವಚನವಾಗಿರುತ್ತದೆ. ನೀವು ಮತ್ತೊಬ್ಬರಿಗೆ ಸಾಲ ಕೊಡಬೇಕು, ಆ ಮಟ್ಟಕ್ಕೆ ಆರ್ಥಿಕ ರೀತಿಯಲ್ಲಿ ನೀವು ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇರಬೇಕನ್ನೋದೇ ದೇವರ ಒಂದು ಉದ್ದೇಶ. ವಿಶೇಷವಾಗಿ ದೇವರ ಮೇಲೆ ಭರವಸೆ, ನಂಬಿಕೆ ಇಟ್ಟಂಥ ಪ್ರತಿಯೊಬ್ಬ ಕ್ರೈಸ್ತರು ಕೂಡ ನಂಬಿಗಸ್ತರಾಗಿ, ನೀತಿವಂತರಾಗಿ, ಪರಿಶುದ್ಧರಾಗಿ ಬಾಳುವಂಥ ಯಾರೇ ಆಗಿರಲಿ ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕು. ಅಬ್ರಾಹ್ಮನೇ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ಮತ್ತೊಬ್ಬರಿಗೆ ಆಶೀರ್ವಾದ ನಿಧಿ. ನಾವು ಆಶೀರ್ವದಿಸಲ್ಪಟ್ಟು ಮತ್ತೊಬ್ಬರಿಗೆ ಆಶೀರ್ವಾದವಾಗಿರಬೇಕು ಎಲ್ಲ ರೀತಿಯಲ್ಲಿ. ಅದು ದೇವರ ಒಂದು ಉದ್ದೇಶ. ಅದೇ ಕ್ರೈಸ್ತ ಜೀವಿತ. ಇವತ್ತು ನೀವು ಆಗಲೇ ಹೇಳಿದಿರಿ ಸಾಲ ಶೋಲ್ ಅಂತ ಹೇಳ್ಬಿಟ್ಟು. ಆದರೆ ದೇವರ ವಾಕ್ಯದ ಮೂಲಕ ನಾನು ಒಂದು ಹೇಳಕ್ಕೆ ಬಯಸಿನಂತಂದರೆ, ಸಾಲ ಅನ್ನೋದು ಒಂದು ಶಾಪ. ಅಂದರೆ ಸಾಲ ತೆಗೆದುಕೊಂಡ್ರೆ ಶಾಪ ಅಂತ ಹೇಳ್ತಾ ಇಲ್ಲ, ಆದರೆ ನಾವು ಸಾಲಗಾರರಾಗಿರುವುದೇ ಜೀವನ ಪರ್ಯಂತ ನಾವು ಸಾಲಗಾರರಾಗಿ ಶಾಪ. ಹಾಗಾಗಿ ಈ ಸಾಲ ಅನ್ನೋದೊಂದು ಶಾಪವಾಗಿದ್ದರೆ ನಮ್ಮ ಮೂಲಕ ಮತ್ತೊಬ್ಬರಿಗೆ ಕೂಡ, ನಮ್ಮ ಕುಟುಂಬಕ್ಕೆ ಕೂಡ ಶಾಪವಾಗಿರ್ತೀವಿ ನಾವು. ಆದರೆ ದೇವರ ಉದ್ದೇಶ ಹಂಗಲ್ಲ. ದೇವರ ಮಕ್ಕಳಾಗಿರುವಂಥ ನಾವು, ಆತನ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟಂಥ ನಾವು ಕೂಡ ಮತ್ತೊಬ್ಬರಿಗೆ ಆಶೀರ್ವಾದ ನಿಧಿಗಳಾಗಿರಬೇಕು. ಹಾಗಿದ್ದ ಪಕ್ಷಕ್ಕೆ ಆ ರೀತಿಯಲ್ಲಿ ಇರಬೇಕೆನ್ನೋದೇ ನಮ್ಮ ಪ್ರತಿಯೊಬ್ಬರ ಜೀವನ. ಆ ರೀತಿಯಲ್ಲಿ ಇರಬೇಕು ದೇವರ ಒಂದು ಉದ್ದೇಶ. ಹಾಗಿರುವಾಗ ನಾವು ಸಾಲ ತೆಗೆದುಕೊಳ್ಳಬಾರದು, ಮತ್ತೊಬ್ಬರಿಗೆ ಸಾಲ ಕೊಡುವಂಥವರಾಗಿರಬೇಕು. ಇದು ದೇವರ ಆಜ್ಞೆ ಮತ್ತು ದೇವರ ವಾಗ್ದಾನ ಕೂಡ ಅಷ್ಟೇ. ಈಗ ಪರಿಸ್ಥಿತಿಗಳು ಆ ಥರ ಬರ್ತದೆ, ಅವಾಗ ಏನು ಮಾಡಬೇಕು ಅಂತ ತಗೊಳ್ತೀವಿ. ತಗೊಳ್ಳೇಬೇಕಾಗಿರ್ತಕ್ಕಂಥ ಪರಿಸ್ಥಿತಿಗಳು, ಅನಿವಾರ್ಯತೆ ಬರ್ತವೆ ಕೆಲವೊಮ್ಮೆ. ಸರಿ. ಅಂದರೆ ನೀವು ಅವೆಲ್ಲ ಹೇಳಿದ್ರಿ, ಆ ಸಾಲದ ಜೀವನದಲ್ಲೇ ಜೀವನ ಪರ್ಯಂತ ಸಾಲಗಾರರಾಗಿಯೇ ಇರುವುದು ಅದು ಒಂದು ಶಾಪ ಎಂಬುದಾಗಿ ನೀವು ಹೇಳಿದ್ರಿ. ಅಂದರೆ ಒಂದು ಟೈಮ್ ಬೀಯಿಂಗ್ನಲ್ಲಿ, ಅಂದರೆ ಒಂದು ನಿರ್ದಿಷ್ಟವಾದ ಒಂದು ಸಮಯದಲ್ಲಿ ಒಂದು ಕೆಲವೊಂದು ಪರಿಸ್ಥಿತಿಗಳಲ್ಲಿ ಬರ್ತದೆ, ಸಮಸ್ಯೆಗಳು ಬರುವಾಗ ತೆಗೆದುಕೊಳ್ಳಬಹುದಾ ಅಂತ ಒಂದು ಪ್ರಶ್ನೆ. ಅನಿವಾರ್ಯತೆ ನೀವು ಹೇಳ್ತಿರುವಾಗ ನನಗೆ ಅದು ಅರ್ಥವಾಗ್ತಾ ಇದೆ. ಉದಾಹರಣೆಗಾಗಿ ನಾವೇನಾದರೂ ಒಂದು ವ್ಯಾಪಾರ ಪ್ರಾರಂಭ ಮಾಡಬೇಕು, 1 ಲಕ್ಷನೋ 5 ಲಕ್ಷ 10 ಲಕ್ಷ ನಮಗೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು. ನಮಗೆ ದುಡ್ಡಿಲ್ಲ. ಅದಕ್ಕೆ ಈಗ ಎಲ್ಲ ಬ್ಯಾಂಕ್ನವರು ಕೂಡ ಎಲ್ಲ ಥರವಾದಂಥ ವ್ಯಾಪಾರಕ್ಕೆ, ಅನೇಕ ಕಾರ್ಖಾನೆ ಎಲ್ಲದಕ್ಕೂ ಕೂಡ ಇವತ್ತು ಸಾಲ ಕೊಡ್ತಾ ಇದೆ. ಸೊ ಆ ರೀತಿಯಾದಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾ ಬೇಡ ಅಂತ ನೀವು ಕೇಳಿದ್ದೀರಿ. ಹೌದು. ಈಗ ಟ್ರೀಟ್ಮೆಂಟ್ ಓಕೆ, ಏನೋ ಒಂದು ಮೇಜರ್ ಆಗಿರ್ತಕ್ಕಂಥ ಒಂದು ಆಪರೇಷನ್ಸ್ ಅಥವಾ ಏನೋ ಒಂದು
ಆ ಟೈಮ್ನಲ್ಲಿ ಇರಲ್ಲ, ಅನಿವಾರ್ಯತೆ ತಗೊಳ್ಳೇಬೇಕಾಗಿರ್ತಕ್ಕಂಥ ಒಂದು ಸಂದರ್ಭ ಬರ್ತದೆ. ಆ ಟೈಮ್ನಲ್ಲಿ ಏನು ಮಾಡಬೇಕಾಗ್ತದೆ? ಅದೇ ನೀವು ಹೇಳ್ತಕ್ಕಂಥದ್ದು ಎರಡು ವಿಷಯವನ್ನು ಬಗ್ಗೆ ಅದು ಹೇಳ್ತದೆ. ಒಂದು, ನಾವೊಂದು ವ್ಯಾಪಾರಕ್ಕೆ ನಮ್ಮ ಆರ್ಥಿಕ ರೀತಿಯಲ್ಲಿ ನಾವು ಸ್ವಲ್ಪ ಎಲ್ಲ ಅಭಿವೃದ್ಧಿ ಆಗೋದಕ್ಕೋಸ್ಕರ, ಮತ್ತೊಬ್ಬರನ್ನು ಕೂಡ ಅವರು ವೃದ್ಧಿಗೊಳಿಸೋದಕ್ಕೋಸ್ಕರ ಒಂದು ವ್ಯಾಪಾರ ಆಗಿರ್ಬೋದು, ಒಂದು ಕಾರ್ಖಾನೆ, ಯಾವುದೋ ಒಂದು ಚಿಕ್ಕ ಚಿಕ್ಕ ಕಂಪನಿಗಳು, ಉತ್ಪನ್ನ ಮಾಡ್ತಕ್ಕಂಥ ಕಂಪನಿಗಳನ್ನು ನಾವು ಪ್ರಾರಂಭ ಮಾಡೋದಕ್ಕೆ ಸಾಲ ತೆಗೆದುಕೊಳ್ಬೇಕು. ಅದರಲ್ಲಿ ಯಾವುದೇ ತಪ್ಪೇನಿಲ್ಲ. ಈಗ ನಾವು ತೆಗೆದುಕೊಂಡಾಗ ನೋಡ್ರಿ, ನಾವು ಒಂದು 5 ಜನ 10 ಜನಕ್ಕೆ ನಾವು ಕೆಲಸ ಕೊಡ್ಬೋದು. ಆ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ಅಭಿವೃದ್ಧಿ ಬಂತು. ಅದ್ರ ಬಗ್ಗೆ ಏನು ತಪ್ಪಿಲ್ಲ. ಅದರ ಕುರಿತು ಈಗ ಅವರು ಆಲ್ರೆಡಿ ಮುಂಚಿತವಾಗಿ ಬ್ಯಾಂಕ್ನವರು ಕೂಡ ಅವರು ಸ್ಟೇಟ್ಮೆಂಟ್ ಕೇಳ್ತಾರೆ, ಅದರದ್ದು ವರದಿ ಕೇಳ್ತಾರೆ. ನೀವು ನೋಡಬಹುದು, ದೊಡ್ಡ ಅಪ್ಲಿಕೇಶನ್ನೇ ಕೊಡ್ತಾರೆ. ಆಮೇಲೆ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಹೇಳಿದ್ರೆ, ಪ್ರಾಜೆಕ್ಟ್ ರಿಪೋರ್ಟ್ ಯಾವ ಉದ್ಯಮ ಮಾಡ್ತಿದ್ದೀರಾ ಮತ್ತು ಇದರ ಖರ್ಚು ವೆಚ್ಚಗಳೇನು ಎಲ್ಲ ಮರೆದುಬಿಟ್ಟು ಇದ್ರ ಎಷ್ಟು ಲಾಭ ಸಿಗ್ತದೆ, ಲಾಭದಲ್ಲಿ ನೀವು ಎಷ್ಟು ತೊಗೊಳ್ತೀರಾ, ನಮಗೆ ಎಷ್ಟು ಕೊಡ್ತೀರಾ ಅಂತ ಹೇಳ್ಬಿಟ್ಟು ಈ ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟಾಗ ಅವರಿಗೆ ಪಕ್ಕ ಆದಾಗ ಮತ್ತು ಅದು ಎಲ್ಲ ರೀತಿಯಿಂದ ಇದೇನು ಅವರಿಗೆ ಅನುಭವ ಅದರಲ್ಲಿ ಇದ್ದ ಪಕ್ಷಕ್ಕೆ ತೆಗೆದುಕೊಳ್ಳಬಹುದು. ಅದೇನು ತಪ್ಪಿಲ್ಲ. ಆದರೆ ಈಗ ಎರಡನೇದಾಗಿ ನೀವು ಕೇಳಿದಿರಲ್ಲ, ಇಕ್ಕಟ್ಟಿನ ಪರಿಸ್ಥಿತಿ, ಯಾರಾದರೂ ಕಾಯಿಲೆಯಿದ್ದಾರೆ, ಅವರಿಗೆ ಚಿಕಿತ್ಸೆಗಾಗಿ ದೊಡ್ಡ ಒಂದು ಅಮೌಂಟ್ ಬೇಕು, 50,000 1 ಲಕ್ಷ, ಇಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳಬೇಕಾ ಬೇಡ ಅಂತ ಹೇಳ್ಬಿಟ್ಟು, ಖಂಡಿತವಾಗಲೂ ಇದಕ್ಕೆ ಬೇಡ ಅಂತ ಹೇಳೋದಕ್ಕೂ ಸಾಧ್ಯವಿಲ್ಲ, ತೆಗೆದುಕೊಳ್ಬೇಕು ಬೇಕು ಬೇಡ ಅಂತ ಹೇಳೋದಕ್ಕೆ ನಮಗೆ ಸಾಧ್ಯವಿಲ್ಲ. ಯಾಕಂದರೆ ಭಾಳ ಇಕ್ಕಟ್ಟಿನ ಪರಿಸ್ಥಿತಿ. ಆದರೆ ನನ್ನ ಪ್ರಕಾರ ಆದಷ್ಟು ದೇವರಲ್ಲಿ ಪ್ರಾರ್ಥನೆ ಭಾಳ ದೇವರಿಗೆ ನಾವು ನಮ್ಮ ಸಮಸ್ಯೆಗೆ ಹೇಳಿಕೊಳ್ಬೇಕು. ಯಾಕಂದರೆ ಅವರೇ ತಾನೇ ನಮ್ಮ ಹಿತಚಿಂತಕನು, ನಮ್ಮ ಉದ್ಧಾರಕನು, ವಿಮೋಚಕನು. ಆಮೇಲೆ ಎಬಿನೇಜರ್ ಅಂತೇಳಿ, ಎಬಿನೇಜರ್ ಇಲ್ಲಿವರೆಗೆ ನಮಗೆ ಸಹಾಯ ಮಾಡೋದು, ಇದಕ್ಕೆ ಸಹಾಯ ಮಾಡದೇ ಇರ್ತಾರ. ಆಮೇಲೆ ಅಬ್ರಾಹ್ಮನು ಯಜ್ಞವನ್ನು ಅರ್ಪಿಸುವ ಸಂದರ್ಭದಲ್ಲಿ ಆ ಸ್ಥಳದಲ್ಲಿ ಏನು ಯೆಹೋವ ಈರೆ, ನನಗೆ ನನ್ನ ಅವಶ್ಯಕತೆಗಳನ್ನೆಲ್ಲ ಒದಗಿಸುವಂಥದ್ದು, ಇಂಥ ವಾಗ್ದಾನ ಇಟ್ಕೊಂಡು ಅಂಥ ಸಂದರ್ಭದಲ್ಲಿ ಬಹಳ ದೇವರ ಮೇಲೆ ಭರವಸೆ ನಂಬಿಕೆ ಇಟ್ಟು, ದೇವರೇ ಪರಿಸ್ಥಿತಿಲಿ ಇದೆ, ನಾನು ಒಂದು ವೇಳೆ 1 ಲಕ್ಷ 2 ಲಕ್ಷ ಸಾಲ ತಗೊಂಡ್ರೆ ತೀರಿಸಲಿಕ್ಕೆ ಆಗದೇ ಇರ್ತಕ್ಕಂಥ ಪರಿಸ್ಥಿತಿ, ನಾನು ಏನು ಮಾಡಬೇಕಂತ ಅಷ್ಟು ದೇವರ ಹತ್ರ ಪ್ರಾರ್ಥನೆ ಮಾಡಿ, ದೇವರನ್ನ ಓವರ್ಟೇಕ್ ಮಾಡಿಕೊಂಡು ಹೋಗ್ಬಾರ್ದು, ದೇವರನ್ನ ಬಿಟ್ಟು ನಾವು ಏನು ಮಾಡಬಾರ್ದು. ಅಂಥ ಸಂದರ್ಭದಲ್ಲಿ ಖಂಡಿತವಾಗಲೂ ನನ್ನ ಅನುಭವ ಪ್ರಕಾರವಾಗಿ ಅಂಥ ಪರಿಸ್ಥಿತಿಯಲ್ಲಿ, ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ, ಯಾಕಂದರೆ ದೇವರು ಆಗಿ ಹೇಳ್ತದೆ, ನಮ್ಮ ದೇವರು ನಮ್ಮ ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿ, ಸ್ಪೆಷಲಾಗಿ ಇಕ್ಕಟ್ಟಿನಲ್ಲಿರುವಾಗ ವಿಶೇಷವಾಗಿ ನಾವು ಸಹಾಯ ಮಾಡ್ತಾನೆ. ಹಾಗೆ ಎಷ್ಟೋ ಉದಾಹರಣೆಗಳು ಅನೇಕ ನಮ್ಮ ಕ್ರೈಸ್ತ ಸಹೋದರ ಸಹೋದರಿಗಳು ಕೂಡ ಹೇಳಿದ್ದು ಉಂಟು. ಸೊ ಅಂಥ ಸಂದರ್ಭದಲ್ಲಿ ಒಂದು ವೇಳೆ ದೇವರು ಆ ಸಂದರ್ಭದಲ್ಲಿ ಮಾರ್ಗದರ್ಶನ ನೀಡ್ತಾರೆ, ಏನೋ ಒಂದು ಮಾಡ್ತಾರೆ. ಏನೇ ಮಾಡಿದರೂ ದೇವರ ವಾಕ್ಯದ ಪ್ರಕಾರವಾಗಿ ದೇವರ ಮಾರ್ಗದರ್ಶನದಂತೆ ನೀನು ಈ ಸಾಲ ತೆಗೆದುಕೊಳ್ಳಬೇಕು, ತೆಗೆದುಕೊಂಡ ಪಕ್ಷಕ್ಕೆ ಅದನ್ನು ತೀರಿಸ್ತಕ್ಕಂಥ ಮಾರ್ಗಗಳನ್ನು ಸಹಾಯಗಳನ್ನು ಕೂಡ ನಾನು ಮಾಡ್ತೀನಿ ಅಂಥೇಳಿ ದೇವರಿಂದ ಒಂದು ಭರವಸೆ ತೆಗೆದುಕೊಂಡು ಅದನ್ನು ತೆಗೆದುಕೊಳ್ಳಬಹುದು. ಅಂದರೆ ಇನ್ನೊಂದು ಅರ್ಥದಲ್ಲಿ ಸಾಲ ತೀರಿಸಲಿಕ್ಕೆ ಎಬಿಲಿಟಿ ಇದ್ದರೆ ಮಾತ್ರ ಸಾಲ ತಗೋಬಹುದು ಅಂತ ಹೇಳ್ಬೋದು. ಮತ್ತು ಎಲ್ಲದಕ್ಕಿಂತ ಮೇಲೆ ದೇವರ ಅದಕ್ಕೆ ಬೇಕಂತ ಆಲೋಚನೆ ಕೊಡ್ತಾರೆ. ಸರಿ. ಯಾಕೆ ಇದು ಭಾಳ ಕ್ಲಿಷ್ಟ ಗೊಂದಲಮಯವಾದಂಥ ಒಂದು, ಯಾಕಂದರೆ ನಾವು ಯಾವುದನ್ನು ಇದೇ ಸರಿ ಅದೇ ಸರಿ ಅಂತ ಹೇಳೋಕ್ಕಾಗೋದಿಲ್ಲ. ಲಾಸ್ಟ್ ಫೈನಲ್ ಆಗಿ ಕೊನೆಯದಾಗಿ ದೇವರ ಮೇಲೆ ನಾವು ಭರವಸೆ ಇಡುವಾಗ ದೇವರು ಖಂಡಿತವಾಗ್ಲೂ ಅದಕ್ಕೆ ಮಾರ್ಗದರ್ಶನ ಇಡ್ತಾರೆ. ಓಕೆ, ಅಂದರೆ ದೇವರ ಚಿತ್ತಕ್ಕೆ ನಾವು ಅದನ್ನು ಒಪ್ಪಿಸ್ಕೊಡ್ಬೇಕು. ದೇವರ ಆಲೋಚನೆ ಏನು ಬರ್ತದೋ ಖಂಡಿತವಾಗಿ ಅವ್ರ ಪ್ರಕಾರವಾಗಿ ಮಾಡಬೇಕು ಅಂತ ಹೇಳ್ತಾರೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ ಏನಂತಂದರೆ, ಸಾಲ ತೆಗೆದುಕೊಂಡ್ಬಿಟ್ಟಿದ್ದೀವಿ, ಎಷ್ಟೋ ಜನಗಳು ಸಾಲ ತೆಗೆದುಕೊಂಡು ಸಮಸ್ಯೆಯ ಸುಳಿಯಲ್ಲಿದ್ದಾರೆ. ಇದು ವಿಶ್ವಾಸಿಗಳಿಗೆ ಮಾತ್ರ ಅನುಭವಿಸೋದಿಲ್ಲ, ಎಷ್ಟೋ ಸೇವಕರುಗಳು ಕೂಡ ಈ ಒಂದು ಸಮಸ್ಯೆಯಲ್ಲಿದ್ದಾರೆ. ಏನೋ ಒಂದು ಚರ್ಚ್ ಕಟ್ಟಲಿಕ್ಕೋ ಅಥವಾ ಏನೋ ಒಂದು ಮನೆ ಕಟ್ಟಲಿಕ್ಕೋ, ಇನ್ನು ಬೇರೆ ಏನೋ ಒಂದು ಕಾರ್ಯಕ್ರಮಕ್ಕೋ ಏನೋ ಒಂದಕ್ಕೆ ಅವರು ಮಾಡಿಬಿಟ್ಟಿರ್ತಾರೆ. ಭಾಳ ಜನಗಳನ್ನ ನಾವು ನೋಡ್ತೇವೆ. ಅಂದರೆ ನಮ್ಮ ಸಭೆಯಲ್ಲಿ ಕೂಡ ಅನೇಕ ಜನರು ಪ್ರೇಯರ್ ಮಾಡಿಸ್ಕೊಳಕ್ಕಂತಂದೇಳಿ ಬರ್ತಾರೆ. ಅವ್ರಿಗೆ ಕೇಳ್ತೇವೆ, ಏನು ವಿಷಯ, ಇದಕ್ಕೋಸ್ಕರ ಪ್ರಾರ್ಥನೆ ಮಾಡಬೇಕು ಅಂತಂದರೆ, ನಾನು ಗಮನಿಸಿದಂತೆ ಕಾಯಿಲೆ ಇದೆ, ಸಮಸ್ಯೆಗಳು ಅದು ಇದೆ ಇದು ಇದೆ ಅಂತ ಹೇಳೋದಕ್ಕಿಂತಲೂ ಭಾಳಷ್ಟು ಜನ
ಎದಕ್ಕೋಸ್ಕರ ಪ್ರಾರ್ಥನೆ ಮಾಡಿಸ್ಕೊಂತಾರೆ ಅಂದರೆ ಈ ಹಣದ ಸಮಸ್ಯೆಗೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತ. ಅವರು ಕುಂದಿರ್ಸ್ಕೊಂಡು ಯಾಕೆ ಏನಾಯಿತು ಎದಕ್ಕೋಸ್ಕರ ಈ ಸಮಸ್ಯೆ ಉದ್ಭವ ಆಯಿತು ಅಂತ ಕೇಳಿದರೆ ಅವ್ರು ಹೇಳೋಂಥ ವಿಚಾರ, ಇಲ್ಲ ನಾನು ಸಾಲ ತೆಗೆದುಕೊಂಡಿದ್ದೆ ಅದನ್ನೀಗ ತೀರಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕೆಲವೊಬ್ರು. ಇನ್ನೂ ಕೆಲವೊಬ್ರು ನಾನು ಬೇರೆಯವರಿಗೆ ಸಾಲ ಕೊಡಿಸಿದ್ದೆ, ಜಾಮೀನಾಗಿ ಕೊಡಿಸಿದ್ದೆ, ಈಗ ಅವ್ರು ಕೊಡ್ತಾ ಇಲ್ಲ, ನನ್ನಿಂದ ಇವರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಕೊಟ್ಟವ್ರು ನನಗೆ ಕೇಳ್ತಾ ಇದ್ದಾರೆ, ಹಂಗಾಗಿ ಅದಕ್ಕೋಸ್ಕರ ಪ್ರಾರ್ಥನೆ ಮಾಡಿರಿ ಅಂತಲ್ಲ. ಈ ರೀತಿಯಾಗಿ ಭಾಳ ಜನ ಪ್ರಾರ್ಥನೆ ಮನವಿಗಳನ್ನು ಇಡ್ತಾರೆ. ಸೊ ಈಗ ತೆಗೆದುಕೊಂಡ್ಬಿಟ್ಟಿದ್ದೀವಿ, ತೆಗೆದುಕೊಂಡು ಆಯಿತು, ಪರಿಹಾರ ಏನು? ಈಗ ಪರಿಹಾರ ವೆರಿ ಗುಡ್. ಸರಿ, ಅದೇ ಈಗ ನೀವು ಹೇಳ್ತಿರುವಾಗ ನನಗೆ ಕೂಡ ಇಂಥ ಅನುಭವ ಆಗಿದೆ. ನನ್ನಲ್ಲಿ ಕೂಡ ಭಾಳ ಜನ ಈ ಥರ ಬಂದು ಹೇಳ್ತಿದ್ದಾರೆ. ನಾವು ಅವ್ರು ಕುತ್ಕೊಂಡು ಕೆಲವು ಸಲಹೆ ಸೂಚನೆಗಳು ಕೊಡ್ತಿರ್ತೇನೆ, ಕುಂದಿರ್ಸ್ಕೊಂಡು ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಸಮಾಲೋಚನೆ ಮಾಡಿದ್ವಿ. ಇದು ಭಾಳ ಇಂಪಾರ್ಟೆಂಟ್. ನನ್ನದು ಮತ್ತು ಇಂಥ ತಪ್ಪು ಅವ್ರು ಮಾಡೋಕ್ಕೆ ಹೋಗ್ಬೋದು. ನಿಜವಾಗ ಕೌನ್ಸಿಲಿಂಗ್ ಮಾಡುವಂಥ ಸಂದರ್ಭದಲ್ಲಿ 100ಕ್ಕೆ 100ರಷ್ಟು ತಪ್ಪು ಸಾಲ ತಗೊಂಡಿರ್ತಾರಲ್ಲ ಅವರಲ್ಲೇ ಇರ್ತದೆ. ನಾನು ಅಲ್ಲ, ಕೊಡೋರಿಗೇನೆ ರೆಡಿ ಇರ್ತಾರೆ, ಅವ್ರದ್ದೇನು ತಪ್ಪಿಲ್ಲ, ತಗೊಳೋದು ನಮ್ಮದೇ ತಪ್ಪು. ಹಾಗಾಗಿ ಕುತ್ಕೊಂಡು ವಿಚಾರ ಮಾಡೋಂಥ ಸಂದರ್ಭದಲ್ಲಿ ಇದು ಯಾವ ಮಟ್ಟಕ್ಕೆಲ್ಲ ಪರಿಣಾಮ ಉಂಟಾಗಿದೆ ಅಂದರೆ ಭಾಳ ದೊಡ್ಡ ಒಂದು ಸಮಸ್ಯೆ ಇದು. ನಾನು ಹೀಗೆ ಒಬ್ಬರ ಹತ್ರ ಬಂದು 1.5 ಲಕ್ಷ ರೂಪಾಯಿ ಸಾಲ ಮಾಡಿದ್ದಾರೆ ಒಬ್ಬರು, ನಮ್ಮ ಸಭೆಯೊಬ್ಬರು ಒಂದು ವಿಶ್ವಾಸಿ. ಸೊ ಅವರು ಬರ್ತಾ 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 ಸಭೆಗೆ ಆರಾಧನೆಗೆ ಬರೋದು ಬಿಟ್ಬಿಟ್ರು. ಆಮೇಲೆ ಫೋನ್ ಮಾಡಿದ್ರು ಕೂಡ ಫೋನಲ್ಲಿ ಸಿಗೋದಿಲ್ಲ. ಆಮೇಲೆ ಕೊನೆಗೆ ನಾವೇ ಖುದ್ದಾಗಿ ಹೋಗಿ ಎಲ್ಲಿದ್ದಾರೆ ಏನಂತ ನಾವು ಅವ್ರು ಹುಡುಕಿ ಅವ್ರನ್ನ ಕುಂದಿಸಿ ಮಾತಾಡಿದಾಗ ಅವ್ರು ಹೇಳಂಥ ಮಾತೇನಂತಂದರೆ, ನನಗೆ ದೇವರ ಮೇಲೆ ನನಗೆ ನಂಬಿಕೆ ಇಲ್ದಂಗೆ ಆಗೋಗ್ಬಿಟ್ಟಿದೆ, ಆಮೇಲೆ ಸಭೆಗೆ ಬರೋದಕ್ಕೆ ಕೂಡ ನನಗೆ ಮನಸ್ಸಿಲ್ಲ, ಮನೆಯಲ್ಲಿ ಪ್ರಾರ್ಥನೆನೂ ಮಾಡೋದಿಲ್ಲ, ಈ ರೀತಿಯಲ್ಲಿ ಆಗಿಬಿಟ್ಟಿದೆ, ದೇವ್ರು ನನಗೆ ಕೈ ಬಿಟ್ಬಿಟ್ರು, ಹಂಗೆ ಹಿಂಗೆ ಏನೇನೋ ದೇವ್ರ ಮೇಲೆಲ್ಲ. ಏನಪ್ಪ ವಿಷಯ ಅಂತ ಹೇಳಿದಾಗ, ನಾನು ನನ್ನ 2 ಮಕ್ಕಳಿಗೆ ಮದುವೆ ಮಾಡೋದಕ್ಕೆ 1.5 ಲಕ್ಷ ರೂಪಾಯಿ ಸಾಲ ತಗೊಂಡೆ ಅಂತ ಹೇಳಿ. ಹೌದಾ, ಸರಿ, ನಿನಗೆ ಸಾಲ ತಗೋಂತ ಯಾರು ಹೇಳಿದ್ದು? ದೇವ್ರು ಹೇಳಿದ್ದೀರಾ? ದೇವ್ರು ಹೇಳಿದ್ರೆ ಬೇಕಾದ್ರೆ ದೇವ್ರ ಮೇಲೆ ಬೇಕಾದ್ರೆ ನಾವು ಕಂಪ್ಲೇಂಟ್ ಮಾಡೋಣ. ಸರಿ, ಯಾರು ಹೇಳಿದರು? ಕೂತ್ಕೊಂಡು ಮಾತಾಡಿದಾಗ ಯಾರ ಹತ್ರ ಸಮಾಲೋಚನೆ ಕೇಳಿದೆಯಾ? ನೀವು ಗಂಡ ಹೆಂಡತಿ ಕೂತ್ಕೊಂಡು ಅವ್ರು ಹೇಳ್ತಾ ಇದ್ದಾರೆ, ಈ ನಮ್ಮ ಮಕ್ಕಳಿಗೆ ಮದುವೆ ಸಾಲ ಮಾಡಿಬಿಟ್ಟು ನಾವು ಇಬ್ಬರೇ ಕಷ್ಟಪಟ್ಟು ದುಡ್ದು ತೀರಿಸ್ದ ಬಡ್ಡಿ ಕಟ್ಟೋಕ್ಕಾಗ್ತಾ ಇಲ್ಲ. ಈಗ 2 ಮಕ್ಕಳು ಕೂಡ ಸರಿಯಾಗಿ ಕೆಲಸ ಹೋಗೋದಿಲ್ಲ, ಅವರೆಲ್ಲ ಅವ್ರ ಅತ್ತೆ ಮನೆಗಳು ಏನೇನೋ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ನಾನು ಹೇಳಿದೆ, ನೀವು ಸಾಲ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಗಂಡ ಹೆಂಡತಿ ಕೂತ್ಕೊಂಡು ಫಸ್ಟ್ ಇದ್ರ ಕುರಿತು ಯೋಚನೆ ಮಾಡಬೇಕು. ಇಷ್ಟು ಸಾಲ ತೊಗೊಳ್ತೀವಿ, ಇದು ಹೇಗೆ ತೀರಿಸೋದು? ಸರಿ, ತೊಗೊಳೋದಕ್ಕಿಂತ ಮುಂಚೆ ನಿಮ್ಮ 2 ಮಕ್ಕಳಿಗೆ ಮದುವೆ ಮಾಡಲ್ಲ, ಅವ್ರನ್ನಾರ ಕುಂದಿರಿಸಿ ಕೇಳಬೇಕು. ಸೊ 1.5 ಲಕ್ಷ ರೂಪಾಯಿ ಸಾಲ ತಗೊಂಡು ಅದ್ದೂರಿಯಾಗಿ ಮದುವೆ ಮಾಡೋ ಉದ್ದೇಶ ಏನಿತ್ತು? ಅದರಿಂದ ಇವತ್ತೆಲ್ಲ ಪ್ರಾಯೋಗಿಕವಾಗಿ ಹುಡುಕ್ತಾ ಹೋದಂಥ ಸಂದರ್ಭದಲ್ಲಿ ಅನೇಕ ಜನ ವಿಶ್ವಾಸಿಗಳು, ಅನೇಕ ದೇವರ ಸೇವಕರು ಸಾಲ ತೆಗೆದುಕೊಳ್ಳೋದಕ್ಕಿಂತ ಮುಂಚೆ ಅದರ ಕುರಿತು ಅದರ ಪರಿಣಾಮ ಏನೆಲ್ಲ ಆಗ್ಬೋದು, ಹಿಂದೆ ತಗೊಂಡ್ಮೇಲೆ ಅದು ಹೆಂಗೆ ತೀರಿಸಿದ್ರ ಬಗ್ಗೆ ಸ್ವಲ್ಪ ಕೂಡ ಯೋಚನೆ ಮಾಡೋದಿಲ್ಲ. ಯಾಕಂದರೆ ನಾನು ಒಂದು ಪುಸ್ತಕದಲ್ಲಿ ಓದಿದೆ, ಸಂತೋಷಕರವಾದಂಥ ಭರಿತವಾದಂಥ ಒಂದು ಜೀವನಕ್ಕೆ 3 ಸೂತ್ರಗಳು ಅಂತ ಹೇಳಿಬಿಟ್ಟು ಒಂದು ಆರ್ಟಿಕಲ್ ಓದಿದೆ, ತುಂಬ ಚೆನ್ನಾಗಿದೆ ಅದು. ಸಂತೋಷಕರವಾದಂಥ ಜೀವನಕ್ಕೆ ಅದರಲ್ಲಿ ಏನು ಬರೆದಿದೆ, ನಂಬರ್ 1, ಇರುವುದರಲ್ಲಿ ನಾವು ತೃಪ್ತಿ ಪಡಬೇಕಂತ. ಇರುವುದರಲ್ಲಿ ಬೈಬಲ್ ಕೂಡ ಪೌಲನು ಹೇಳ್ತಾನಲ್ಲ, ಸಂತುಷ್ಟ ಸಹಿತವಾದಂಥ ದೈವಭಕ್ತಿ ದೊಡ್ಡ ಶ್ರೀಮಂತಿಕೆಯೇ ಹೌದು. ಅದು ಹೊಸ ಭಾಷಾಂತರದಲ್ಲಿ ಇರುವುದರಲ್ಲಿ ನಮಗೇನಿದೆಯಲ್ಲ, ಇರುವುದರಲ್ಲಿಯೇ ನಾವು ಸಂತೃಪ್ತಿ ಪಡುವುದು ದೊಡ್ಡ ಶ್ರೀಮಂತಿಕೆ ಹೋದಂತ. ಇರುವುದರಲ್ಲಿ 1000 ರೂಪಾಯಿದಲ್ಲಿ ಮದುವೆ ಮಾಡ್ಬೋದಾ? ನಂದು ಇವತ್ತು ಯಾರು ನಮಗೆ ಕೇಳ್ತಾರೆ? ನಿಜವಾಗ್ಲೂ ನನ್ನ ಮ್ಯಾರೇಜ್ ಬಗ್ಗೆ ಹೇಳಬೇಕಾಗಿದ್ರೆ 1977ನೇ ಇಸ್ವಿಯಲ್ಲಿ ಮದುವೆ ಆಯಿತು. ಆವಾಗ ನನಗೆ ಕೆಲಸನೇ ಇಲ್ಲ, ಒಂದು ಟೆಂಪ್ರವರಿ ಕೆಲಸ ಮಾಡ್ತಾಯಿದ್ದೆ. ಆವಾಗೆಲ್ಲ ಒಂದು ದಿವಸಕ್ಕೆ 10 ರೂಪಾಯಿ 15 ರೂಪಾಯಿ ಒಂದು ದಿವಸಕ್ಕೆ ಅದು ಕೆಲಸ ಸಿಕ್ಕರೆ. ಆಮೇಲೆ ಮದುವೆ ಮಾಡಬೇಕು ಅಂತ ಆದಾಗ ನಮ್ಮ ತಂದೆ ಹತ್ರ ಹೇಳಿದಾಗ, ಎಲ್ಲಿ ಇದಪ್ಪ ಹಣ, ಹೇಗೆ ಮದುವೆ ಮಾಡೋದು? ಆಮೇಲೆ ನಮ್ಮ ಹೆಣ್ಣು ಕೊಟ್ಟ ಮಾವರು ಮತ್ತು ನಮ್ಮ ತಂದೆ ಎಲ್ಲ ಕೂಡಿ ಮಾತಾಡಿ ಭಾಳ ಸರಳವಾಗಿ, ನೀವು ನಂಬ್ತಿರೋ ಬಿಡ್ತಿರೋ 1977ನೇ ಇಸ್ವಿಯಲ್ಲಿ ನನ್ನ ಮದುವೆ ಖರ್ಚು ಎಷ್ಟು ಕೊಡ್ತಾ? 1700 ರೂಪಾಯಿ ಅಷ್ಟೇ. 1700 ರೂಪಾಯಿ. ವಿಡಿಯೋ ಇಲ್ಲ,
ಫೋಟೋ ಇಲ್ಲ, ಯಾವುದೇ ಸಾಮಿಯಾನ ಏನೇನಿಲ್ಲ. ನಾನು ಭಾಳ ಸರಳವಾಗಿ ಅದು ಮ್ಯಾರೇಜ್ ಆದಮೇಲೆ ಇದು ಮ್ಯಾರೇಜ್ ಆದಮೇಲೆ ಫೋಟೋ ತೆಗಿಲಿಕ್ಕೆ ಫೋಟೋಗ್ರಾಫರ್ ಕರೆಸಿದ್ವಿ. ಆವಾಗ ಎಷ್ಟು ಕೊಟ್ಟ? 10 ರೂಪಾಯಿ 2 ಫೋಟೋ ತಗೊಂಡು ಅಷ್ಟೇ. 20 ರೂಪಾಯಿದಲ್ಲಿ ಫೋಟೋ, ಬ್ಲ್ಯಾಕ್ ಆ್ಯಂಡ್ ವೈಟ್ ಅಷ್ಟೇ, ಮುಗಿದು ಹೋಗ್ಬಿಡ್ತು. ಆಮೇಲೆ ನಮ್ಮ ತಂದೆ ಸ್ವಲ್ಪ ದುಡ್ಡು ಕೊಟ್ಟರು, ನಾನು ಕೂಡ ಸ್ವಲ್ಪ ಒಂದು ಚೀಟಿ ಎಲ್ಲ ಹಾಕಿಬಿಟ್ಟು ಅಮೌಂಟ್ ಮಾಡಿ ಭಾಳ ಸರಳವಾಗಿ ಈಗ ನಾವು ಚೆನ್ನಾಗಿದ್ದೀವಿ, ಭಾಳ ಹ್ಯಾಪಿಯಾಗಿದ್ದೀವಿ. ಮದುವೆ ಸಾಲ ಅನ್ನೋದು ನಾವು ಏನಂತ ಗೊತ್ತಿಲ್ಲ. ಅದಕ್ಕೆ ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ಆಸರೆ ಟಿ ವಿಯ ವೀಕ್ಷಕರೇ, ನಿಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಡೋದು ಏನಂತಂದರೆ, ಇರುವುದರಲ್ಲಿ ತೃಪ್ತಿಯಾಗಿರ್ರಿ. ನಿಮಗೆ ಏನಿದೆಯೋ ಅದರಲ್ಲಿ ಸಂತೋಷವಾಗಿರ್ರಿ. ಅದು ಅದೇ ದೊಡ್ಡ ಶ್ರೀಮಂತಿಕೆ. ಅಂದರೆ ಇರುವುದರಲ್ಲಿ ನಮಗೇನಿದೆಯೋ ಇರುವುದರಲ್ಲಿ ನಾವು ತೃಪ್ತಿ ಪಡಬೇಕು. ಎರಡನೇದಾಗಿ ಕಂಪೇರ್ ಮಾಡಬಾರ್ದು, ಹೋಲಿಕೆ ಮಾಡಬಾರ್ದು. ಇವತ್ತೆಲ್ಲ ನೋಡಿದರೆ ಇವತ್ತು ವಿಡಿಯೋ ತೆಗೆಸ್ಬೇಕು, ಅವನೆಷ್ಟು 5,000 ಕೇಳಿದಾನೆ, 25,000 30,000 ರೂಪಾಯಿ, ಭಾಳ ಹೈ ಟೆಕ್ನಾಲಜಿ. ಇವನು ನೋಡ್ಬೇಕು ಅದೆಲ್ಲ. ಆ ವಿಡಿಯೋ ತೆಗೆದು ಒಂದು ದಿವಸ ನೋಡ್ಬಿಟ್ಟು ತಗೊಂಡು ಮೂಲೆ ಗುಂಪಾಗ್ಬಿಡ್ದು. 25,000-30,000 ನಾವು ಯಾಕೆ ಬೇಕು? ಸೊ ಆ ರೀತಿಯಲ್ಲಿ ಇವತ್ತಿನ ಟ್ರೆಂಡ್ ನೋಡಿದರೆ ಮ್ಯಾರೇಜ್ ಬಗ್ಗೆ ನೋಡೋದಾಗಿದ್ದರೆ ಇವತ್ತು ಎದುರು ಮನೆಯವರು ಭಾಳ ಅದ್ದೂರಿಯಾಗಿ ಮಾಡಿದ್ರೆ ಅದಕ್ಕಿಂತ 2ರಷ್ಟು ಮಾಡಬೇಕು. ಕಂಪೇರ್ ಮಾಡ್ತಾ ಇದ್ದಾರೆ. ಮೂರನೇದಾಗಿ ಏನಪ್ಪ ಅಂದರೆ, ನಾವು ಹಾರ್ಡಾಗಿ ವರ್ಕ್ ಮಾಡಬೇಕು. ನಮಗೆ ಬರ್ತಕ್ಕಂಥ ಆದಾಯ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಮೂರನೇ ಸೂತ್ರ ಭಾಳ ಚೆನ್ನಾಗಿದೆ. ನಾವು ಎಷ್ಟು ಉಳಿತಾಯ ಮಾಡ್ತಿದ್ದೀವಿ ಅನ್ನೋದು ನಂಬರ್ 1. ಇವತ್ತು ನಮಗೆ ಎಷ್ಟು ಶಕ್ತಿ ಇದೆಯೋ, ಸಾಮರ್ಥ್ಯ ಇದೆಯೋ ಅದರಲ್ಲಿ ನಾವು ತೃಪ್ತಿ ಪಡಬೇಕು. ಎರಡನೇದಾಗಿ ಮತ್ತೊಬ್ಬರಿಗೆ ನಾವು ಹೋಲಿಕೆ ಮಾಡಿ ನಾವು ಯಾವ ಕಾರ್ಯವನ್ನು ಮಾಡೋಕ್ಕೆ ಹೋಗ್ಬಾರ್ದು. ಮೂರನೇದಾಗಿ ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದಂಥ ಹಣದಲ್ಲಿ ಎಷ್ಟು ಸಂಪಾದನೆ ಮಾಡ್ತೀವಿ ಅನ್ನೋದಕ್ಕಿಂತ ಎಷ್ಟು ನಾವು ಉಳಿತಾಯ ಮಾಡ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಈ 3 ಸತ್ಯವೇದಕ್ಕೆ ಸಂಬಂಧಪಟ್ಟಂಥ ವಿಷಯ. ಇದನ್ನು ನಾವು ನಮ್ಮೆಲ್ಲ ಕ್ರೈಸ್ತರು, ನಮ್ಮೆಲ್ಲ ಸೇವಕರು ಇದು ತಿಳ್ಕೊಂಡ್ರೆ ಅವ್ರು ಸಾಲ ತೆಗೆದುಕೊಳ್ಬೇಕಂತ ಅವಶ್ಯಕತೆಯೇ ಬರೋದಿಲ್ಲ. ಅಂದರೆ ಈಗ ಸಾಲ ತೆಗೆದುಕೊಂಡು ಆಯಿತು, ಈಗ ಅದನ್ನೇನು ಮಾಡಬೇಕು? ಪರಿಹಾರ ಬಗ್ಗೆ ಅದಕ್ಕೆ ನಾನು ಹೇಳಿದ್ನಲ್ಲ, ಇದು ಒಂದು ಪರಿಹಾರ. ಸೊ ಹಾಗಾಗಿ ಈಗ ನಾವು ಇನ್ನೂ ಸ್ವಲ್ಪ ಪ್ರಾಯೋಗಿಕವಾಗಿ ಹೋಗೋದಾಗಿದ್ರೆ, ಸತ್ಯವೇದದಲ್ಲಿ ಈ ರೀತಿಯಲ್ಲಿ ಸಾಲ ಮಾಡಿ ತೀರಿಸಿದಂಥ ಒಂದು ಘಟನೆ ಬೈಬಲಲ್ಲಿ ನೋಡ್ತೀವಿ. ಹೌದಾ? ಅದನ್ನು ಓದಿಕೊಳ್ಳೋಣ. 2 ಅರಸಗಳ ಗ್ರಂಥ 4ನೇ ಅಧ್ಯಾಯ 7ನೇ ವಚನ. 4ನೇ ಅಧ್ಯಾಯ 7ನೇ ವಚನ ಓದ್ತೀರಾ? ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದ್ದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ, ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಎಂದನು. 2 ಅರಸಗಳ ಗ್ರಂಥ 4ನೇ ಅಧ್ಯಾಯ 7ನೇ ವಚನದಲ್ಲಿ ಓದಿದ್ದೀವಲ್ಲ, ಸರಿ. ಅದರಿಂದ ನಾವು ಈ 1ನೇ ವಚನದಿಂದ ಓದುವುದಾದರೂ ಕೂಡ ಇಲ್ಲಿ ಎಲಿಷನ ಒಬ್ಬ ಪ್ರವಾದಿಯಾಗಿರ್ತಾನೆ. ಅವನಿಗೆ ಕೆಲವು ಶಿಷ್ಯರು ಇರ್ತಾರೆ. ಶಿಷ್ಯ ಮಂಡಳಿ ಅಂದರೆ ಪ್ರವಾದಿಯ ಮಂಡಳಿ ಅಂತ ನಾವು ನೋಡ್ತೀವಿ. ಯೇಸು ಸ್ವಾಮಿ 12 ಮಂದಿ ಶಿಷ್ಯರು, 70 ಮಂದಿ, ಈ ಥರ ಇವರಿಗೆ ಕೂಡ ಶಿಷ್ಯರಿದ್ದರು. ಈ ಪ್ರವಾದಿ ಮಂಡಳಿಯಲ್ಲಿ ಇರ್ತಕ್ಕಂಥ ಒಬ್ಬ ಪ್ರವಾದಿ, ಅವನು ಕುಟುಂಬಸ್ಥನೇ, ಮಕ್ಕಳು ಹೆಂಡತಿ ಮಕ್ಕಳಲ್ಲಿ ಇರ್ತಾರೆ. ಆದರೆ ಅವನು ಸಾಲ ಮಾಡಿ ಸತ್ತೋಗ್ಬಿಡ್ತಾನೆ. ಒಂದು ವೇಳೆ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ, ಒಂದು ವೇಳೆ 20 ಜನ ಎಲಿಷನ ಜೊತೆಯಲ್ಲಿ ಪ್ರವಾದಿ ಮಂಡಳಿಯಲ್ಲಿ, ಅಂದರೆ ಅವರ ಶಿಷ್ಯರು ಪ್ರವಾದಿಗಳು ಇದ್ದ ಪತ್ರದಲ್ಲಿ ಒಬ್ಬನ ಬಗ್ಗೆ ಎಲ್ಲ ನೋಡುತ್ತೇವೆ. ಇನ್ನು 19 ಜನ ಅವ್ರು ಸ್ವಲ್ಪ ಬುದ್ಧಿವಂತರಾಗಿದ್ದಿರ್ಬೋದು. ಸಾಲದ ಬಗ್ಗೆ ಅವ್ರು ಏನು ಯೋಚನೆ ಮಾಡಲಿಲ್ಲ. ಇಲ್ಲ, ಸಾಲ ಮಾಡಿರ್ಬೋದು ಮತ್ತು ತೀರಿಸಿರ್ಬೋದು, ಏನೋ ಗೊತ್ತಿರ್ತದೆ, ಏನೋ ಇರ್ತದೆ. ನಿಜ ಖಂಡಿತವಾಗಲ್ಲ. ಸೊ ಆಮೇಲೆ ಈಗ ಸಾಲ ಮಾಡಿ ಅವನು ಸತ್ತೇ ಹೋಗ್ಬಿಟ್ಟ. ಈಗ ಯಾರು ತೀರ್ಕೊಂಡು ಹೋದ್ಮೇಲೆ ಏನು ಮಾಡಬೇಕು? ಸಾಲ ಕೊಟ್ಟಿರ್ತಾರೆ, ಯಾಕಂದರೆ ಅವರು ಕೂಡ ಹಣನೇ ಕೊಟ್ಟಿರ್ತಾರೆ. ಅವ್ರಿಗೇನು ಒಂದು ಮರದಿಂದ ಏನು ಕಿತ್ಕೊಂಬರೋದಿಲ್ಲ, ಅವರು ಕೂಡ ಹಣ. ಭಾಳ ಜನ ನೀವು ಕೇಳಿರ್ಬೋದು, ಸಾಲ ಕೊಟ್ಟವರು ನಿಜವಾಗಲೂ ಸಾಲ ಕೇಳಕ್ಕೆ ಹೋದಾಗ ಸಾಲ ತೊಗೊಂಡ್ರೆ ಎಷ್ಟೆಲ್ಲ ದೌರ್ಜನ್ಯ ಮಾತಾಡ್ತಾರೆ, ಭಾಳ ವ್ಯತ್ಯಾಸ ಮಾತಾಡ್ತಾರೆ, ಏನೆಲ್ಲ ಮಾತಾಡ್ತಾರೆ. ಕೆಲವು ಸಾರಿ ಜಗಳ ಏನೆಲ್ಲ ಆಗೋಗ್ತದೆ ಸಮಾಜದಲ್ಲಿ ಈ ಸಾಲದ ವಿಷಯಕ್ಕೋಸ್ಕರ. ಅವ್ರ ಹತ್ರ ಒಂದು ಒಳ್ಳೆಯ ರೀತಿಯಲ್ಲಿ ವರ್ತನೆ ಮಾಡೋದಿಲ್ಲ, ಸರಿಯಾದ ರೀತಿಯಲ್ಲಿ ಒಂದು ಮಾತಾಡೋದೇ ಇಲ್ಲ. ಸೊ ಹಾಗಾಗಿ ಇವನು ತೀರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ಈಗ ಈ ಸಾಲ ತೀರಿಸೋದಕ್ಕೋಸ್ಕರ ಈಗ ಸಾಲ ಕೊಟ್ಟವನು ಏನು ಮಾಡ್ತಾನೆ, ಅವರು ಪ್ರವಾದಿ ತೀರ್ಕೊಂಡೋಗಿರ್ತಾನಲ್ಲ, ಅವರಿಬ್ಬರು ಮಕ್ಕಳನ್ನ ಜೀತದ ಆಳಾಗಿ ಕರ್ಕೊಂಡೋಗಿ ಆ ಸಾಲ ತೀರೋ ತನಕ ಇಬ್ಬರು ಮಕ್ಕಳನ್ನ ತಗೊಂಡೋಗಿ ಜೀತದ ಆಳಾಗಿ
ಕರ್ಕೊಂಡು ಹೋಗೋದಕ್ಕೆ ಬರ್ತಾನೆ. ಬಂದಂಥ ಸಂದರ್ಭದಲ್ಲಿ ಈಗ ಪ್ರವಾದಿಯ ಹೆಂಡತಿ ವಿಧವೆ ಆಕೆ ಏನು ಮಾಡಿದ್ಲು ಅದು ಭಾಳ ಪ್ರಾಮುಖ್ಯ. ಜಗಳ ಆಡೋಕ್ಕೆ ಹೋಗಲಿಲ್ಲ. ಆಮೇಲೆ ಊರಿನ ಜನರೆಲ್ಲ ಸೇರಿಸಿ ಪಂಚಾಯಿತಿ ಮಾಡಿ ಈ ಥರ ನನಗೆ ಅನ್ಯಾಯ ಆಗಿದೆ, ನನಗೆ ಸಹಾಯ ಮಾಡಿರಿ ಎಂಬುದಾಗಿ ಕೇಳ್ತಾ ಇಲ್ಲ. ಆಮೇಲೆ ಕೆಲವರೆಲ್ಲ ನಮ್ಮಲ್ಲಿ ಮಾತಾಡ್ತಾರೆ, ಸಾಲ ಕೊಟ್ಟವನು ಅವನ ಹತ್ರ ಕೇಳ್ರಿ, ನಮ್ಮ ಹತ್ರ ಏನು ಕೇಳೋದು, ಕೊಟ್ಟರು ಉಂಟು, ನೀವು ಯಾರು ಸಾಲ ತಗೊಂಡು ಅವ್ರಿಗೂ ಉಂಟು, ನಮ್ಮ ಏನೆಲ್ಲ ಮಾತಾಡ, ಏನೋ ನಮಗೇನು ಬಂದು ಕೇಳಿ ಕೊಟ್ಟಿದ್ರ, ನಾವೇನಾದ್ರು ಜಾಮೀನಾಗಿದ್ವಾ, ಅಗ್ರಿಮೆಂಟ್ ಏನನ್ನೆಲ್ಲ ಅವರು ಸಮಜಾಯಿಸಿ ಕೊಟ್ಟು ಏನಲ್ಲ ಅದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಇನ್ನು ಏನೆಲ್ಲ ಹಲವಾರು ವಿಷಯಗಳನ್ನು ಹೋಗ್ತಿರ್ತಾರೆ. ಆದರೆ ನನಗೆ ಭಾಳ ಒಂದು ಸಂತೋಷದ ಒಂದು ವಿಚಾರ ಏನಂತಂದರೆ, ಈ ವಿಧವೆ ಪ್ರವಾದಿಯ ಹೆಂಡತಿಯಾಗಿರೋಂಥ ವಿಧವೆ ನೇರವಾಗಿ ದೇವರ ಸೇವಕನಾದಂಥ ಈ ಎಲಿಷನ ಹತ್ರ ಬರ್ತಾಳೆ. ನಾನು ಅದನ್ನು ಓದೋದಕ್ಕೆ ಇಷ್ಟಪಡ್ತೀನಿ. ಒಂದು ದಿವಸ ಪ್ರವಾದಿಯ ಮಂಡಳಿಯವರೆಲ್ಲೊಬ್ಬನ ಹೆಂಡತಿಯು ಎಲಿಷನ ಹತ್ತಿರ ಬಂದು ಅವನಿಗೆ, ನಿನ್ನ ಸೇವಕನಾದ ನನ್ನ ಗಂಡನು ಮರಣ ಹೊಂದಿದನು, ಅವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದನೆಂಬುದು ನಿಮಗೆ ಗೊತ್ತುಂಟಲ್ಲ. ಸಾಲ ಕೊಟ್ಟವನು ನನ್ನ 2 ಮಕ್ಕಳನ್ನು ದಾಸರನ್ನಾಗಿ ತೆಗೆದುಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಎಂದು ಮೊರೆಯಿಟ್ಟಳು. ಪ್ರವಾದಿಯ ಹೆಂಡತಿ ನಿಜವಾಗಲೂ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾಳೆ. ಮತ್ತು ಈ ಪ್ರವಾದಿ ಕೂಡ ಭಯಭಕ್ತಿ ಉಳ್ಳಂಥವನಂತ ನೋಡಿರಿ, ಭಕ್ತಿ ಉಳ್ಳಂಥವನು. ಅದಕ್ಕೆ ನಮ್ಮ ವೀಕ್ಷಕರಲ್ಲಿ ವಿನಂತಿ ಮಾಡಿಕೊಳ್ಳಂತಂದರೆ, ನೀವು ಎಷ್ಟೇ ಭಯಭಕ್ತಿ ಉಳ್ಳವರಾಗಿದ್ದರು, ಎಷ್ಟೇ ಪ್ರಾರ್ಥನಾ ಪರರಾಗಿದ್ದರು, ಎಷ್ಟೇ ನ್ಯಾಯ ನೀತಿವಂತರಾಗಿದ್ದರೂ ಕೂಡ ಅದೆಲ್ಲ ಒಳ್ಳೆಯದೇ. ಯಾವ ಕಾರಣಕ್ಕೂ ಸಾಲ ತೆಗೆದುಕೊಳ್ಳೋದ್ರ ವಿಷಯದಲ್ಲಿ ತುಂಬ ಜಾಗೃತಿ ಉಳ್ಳವರಾಗಿರೋದು. ಭಯಭಕ್ತಿ ಜೀವನ ಅದು ಬೇರೆ. ನೋಡಿ, ಇವರು ಭಯಭಕ್ತಿ ಉಳ್ಳವನಾಗಿದ್ದರೂ ಕೂಡ ಹೋಗಿ ಸಾಲ ಮಾಡಿರ್ತಾನೆ. ಸಾಲ ತೀರಿಸಲಿಕ್ಕೆ ಆಗದೆ ಹೋದಾಗ ಯಾವ ಕಾರಣಕ್ಕೆ ಸತ್ತೋಗ್ಬಿಟ್ಟ. ಇವತ್ತು ನಾವೆಲ್ಲ ನೋಡ್ತಾ ಇದ್ದೀವಲ್ಲ, ಸಾಲದ ವಿಷಯದಲ್ಲಿ ಎಷ್ಟು ಜನ ಸಮಾಜದಲ್ಲಿ ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾನೆ ಕುಟುಂಬ ಸಮೇತವಾಗಿ. ನೋಡಿ, ತಂದೆ ಸಾಲ ಮಾಡಿರ್ತಾನೆ, ಆ ಅಮಾಯಕ ಮಕ್ಕಳು ಅವರಿಗೆಲ್ಲ ವಿಷ ಕೊಟ್ಟು ಕುಟುಂಬ ಸಮೇತವಾಗಿ, ಅಯ್ಯೋ ಭಾಳ ಘೋರವಾದಂಥ. ಆಮೇಲೆ ಇವತ್ತು ನೋಡಬೇಕಾದ್ರೆ ನಮ್ಮ ಕರ್ನಾಟಕದಲ್ಲಿ ಎಲ್ಲ ಕಡೆಗಳಲ್ಲಿ ಕೂಡ ನೋಡಬೇಕಾಗಿದ್ರೆ, ಈ ಬರಗಾಲ ಬಂದ ಸಂದರ್ಭದಲ್ಲಿ ಆತ್ಮಹತ್ಯೆ ರೈತರ ಈ ರೀತಿಯಲ್ಲಿ ಕುಟುಂಬದಲ್ಲಿ ಸಾಲ ಮಾಡಿದಂಥವರಾಗಿರ್ಬೋದು, ರೈತರಾಗಿರ್ಬೋದು, ಇನ್ನು ಬೇರೆ ಉದ್ಯಮಿಗಳಾಗಿರ್ಬೋದು, ಯಾರೇ ಆಗಿರ್ಬೋದು, ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರುವಂಥ ನನ್ನ ಆತ್ಮೀಯ ಬಂಧುಗಳೇ, ಕ್ರೈಸ್ತ ಬಾಂಧವರೇ, ಜೊತೆ ಸೇವಕರೇ, ನಿಮ್ಮಲ್ಲಿ ಕಳಕಳಿಯಿಂದ ನಾನು ವಿನಂತಿ ಮಾಡಿಕೊಳ್ಳುತ್ತಾ ಇದ್ದೀನಿ. ಸಾಲ ಮಾಡಿಕೊಡೋದು ನೀವು ಮತ್ತೊಬ್ಬರಿಗೆ ಸಾಲ ಕೊಡುವಂಥವರಾಗಿರಬೇಕೆಂಬುದಾಗಿ ದೇವರ ವಾಕ್ಯ ತಿಳಿಸುತ್ತದೆ. ಒಂದು ವೇಳೆ ಯಾವುದೋ ಅನಿವಾರ್ಯತೆಯಿಂದ ಒಂದು ವೇಳೆ ಸಾಲ ಮಾಡಿರಬಹುದು, ಸಾಲ ತೀರಿಸಲಿಕ್ಕೆ ಯಾವ ಮಾರ್ಗ ಇಲ್ಲ ಎಂಬುದಾಗಿ ಯಾವ ಕಾರಣಕ್ಕೂ ನೀವು ನಿರ್ಧಾರ ಮಾಡಬೇಡ್ರಿ, ತಪ್ಪಾದಂಥ ನಿರ್ಧಾರ ತೆಗೆದುಕೊಳ್ಳಬೇಡ್ರಿ. ದಯವಿಟ್ಟು ಕೇಳ್ತಾ ಇದ್ದೀನಿ, ಬೇರೆ ನಿಮ್ಮ ಸ್ವಂತ ಆಲೋಚನೆಯಂತೆ ನೀವು ಮನಸ್ಸು ಪ್ರೇರೇಪಣೆ ಮಾಡುವಂಥ ಯಾವುದೇ ತಪ್ಪಾದ ನಿರ್ಧಾರ ತೆಗೆದುಕೊಳ್ಳಬೇಡ್ರಿ. ಓಡಿ ಹೋಗೋದಾಗಿರಲಿ ಮತ್ತು ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬಂಥ ನಿರ್ಧಾರ ಏನು ಇದಕ್ಕೆ ಪರಿಹಾರವಲ್ಲ. ಎಂಥ ಕಠಿಣವಾದಂಥ ಎಂಥ ಇಕ್ಕಟ್ಟಿನ ಸಮಸ್ಯೆಗಳಲ್ಲಿ ನೀವಿದ್ದರೂ ಕೂಡ ಸರಿ, ಈ ಪ್ರಪಂಚದಲ್ಲಿ ನನ್ನ ಸಮಸ್ಯೆಗೆ ಸಾಲದ ತೀರಿಸುವುದಕ್ಕೆ, ಸಾಲದಿಂದ ಹೊರಗಡೆ ಬರುವುದಕ್ಕೆ ನನಗೆ ಯಾವ ಮಾರ್ಗವಿಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದರೂ ಕೂಡ, ದೇವರ ಸೇವಕನಾಗಿ ಸತ್ಯವೇದದ ಆಧಾರದಿಂದ ನಾನು ನಿಮಗೆ ಹೇಳ್ತಾ ಇದ್ದೇನೆ, ನಿಮ್ಮ ಸಮಸ್ತ ಸಮಸ್ಯೆಗಳಿಗೆ, ಆರ್ಥಿಕ ಸಮಸ್ಯೆಗಳಿಗೆ, ಸಾಲದ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ಏಕೈಕ ಒಬ್ಬ ದೇವರಿದ್ದಾನೆ. ಆತನೇ ಆಕಾಶ ಭೂಮಿ ಸಮಸ್ತವನ್ನು ಸೃಷ್ಟಿ ಮಾಡಿದಂಥ ನಿಮ್ಮ ಹಿತಚಿಂತಕನು, ನಿಮ್ಮ ಕುಟುಂಬದ ದೇವರು, ನಿಮ್ಮ ಹೃದಯದ ದೇವರು, ನಿಮ್ಮ ಎಲ್ಲ ಇಕ್ಕಟ್ಟಿನ ಪರಿಸ್ಥಿತಿಯಿಂದ ನಿಮಗೆ ಬಿಡುಗಡೆ ಪರಿಹಾರ ಕೊಡುವಂಥ ಒಬ್ಬ ದೇವರು ಯೇಸು ಕ್ರಿಸ್ತನೆಂದು ದಯವಿಟ್ಟು ಮರೆಯಬೇಡ್ರಿ. ಅಲ್ಲಿ ವಿಶೇಷವಾಗಿ ಕ್ರೈಸ್ತ ಬಾಂಧವರಿಗೆ, ನನ್ನ ಕ್ರೈಸ್ತ ಸಹೋದರ ಸಹೋದರರಿಗೆ, ನನ್ನ ಜೊತೆ ಸೇವಕರಿಗೆ ನಾನು ಹೇಳ್ತಕ್ಕಂಥ ವಿಷಯ ಏನಂತಂದರೆ, ತಪ್ಪು ಮಾಡಿಬಿಟ್ಟಿದ್ದೀವಿ, ಸಾಲದ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ, ಅದಕ್ಕೆ ಬೇರೆ ಮಾರ್ಗಗಳನ್ನು ಉಪಾಯಗಳನ್ನು ಹುಡುಕಕ್ಕೆ ಹೋಗಬೇಡ್ರಿ. ಫಸ್ಟ್ ನಮ್ಮ ತಪ್ಪುಗಳನ್ನು ಒಪ್ಪಿಕೊಳ್ಳೋಣ, ದೇವರ ಹತ್ರ ನಾವು ಮೊರೆ ಇಡೋಣ. ಖಂಡಿತವಾಗ್ಲೂ ದೇವರು ನಮಗೆ ಸಹಾಯ ಮಾಡ್ತಾರೆ. ಧೈರ್ಯವಾಗಿರ್ರಿ, ಯಾವುದೇ ಕಾರಣಕ್ಕೆ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ, ತಪ್ಪಾಗಿ ನಿರ್ಧಾರ ತೆಗೆದುಕೊಳ್ಬೇಡ್ರಿ. ಈಗ ಮುಂದೆ ಇದರ ಪರಿಹಾರದ ಮಾರ್ಗವನ್ನು ಕುರಿತು ಸತ್ಯವೇದದಿಂದ ಇನ್ನೂ ಕೆಲವು ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಆನಂದವರೇ, ನಾವು ಅಲ್ಲಿ ನೋಡಿದಂಥ ಸಂದರ್ಭದಲ್ಲಿ ಪ್ರವಾದಿಯ ಹೆಂಡತಿ ತಪ್ಪಾದಂಥ ಯಾವುದೇ ನಿರ್ಧಾರ ತೆಗೆದುಕೊಳ್ಳಿಲ್ಲ. ಇದು ಭಾಳ ಅಭಿನಂದಿಸಬೇಕಾದಂಥ
ಒಂದು ವಿಷಯ ಏನಂತೀವಿ? ಹೌದು, ನಿಜವಲ್ಲ. ಮತ್ತು ಒಬ್ಬ ಸ್ತ್ರೀಯಾಗಿ ನಿಜ ಸ್ತ್ರೀಯಾಗಿ ಇವತ್ತು ಎಷ್ಟೋ ವಿಷಯಗಳನ್ನ ಹೇಳ್ಬೋದು. ಈ ಆರ್ಥಿಕ ಸಮಸ್ಯೆಗಳಿಂದ ಜನ ಸಿಕ್ಕಿಕೊಂಡಾಗ ಅದನ್ನು ಪರಿಹಾರ ಹುಡುಕೋದಕ್ಕೆ ಅನೇಕ ತಪ್ಪಾದಂಥ ಮಾರ್ಗಗಳು ಹೋಗ್ತಾ ಇದ್ದಾರೆ. ಅದ್ರ ಬಗ್ಗೆ ನಾವು ಹೇಳೋದು ಏನು ಹೇಳಬೇಕು? ತಪ್ಪಾದಂಥ ಮಾರ್ಗಗಳು, ತಪ್ಪಾದಂಥ ನಿರ್ಧಾರಗಳು, ಅದೆಲ್ಲ ಒಳ್ಳೆಯದಲ್ಲ. ಅದರಿಂದ ಈ ಪ್ರವಾದಿ ಹೆಂಡತಿ ನಿಜವಾಗಲೂ ಭಯಭಕ್ತಿ ಉಳ್ಳಂಥ ಒಬ್ಬ ದೇವರ ಸೇವಕನ ಪತ್ನಿ ಆಗಿರೋದ್ರಿಂದ ಆಕೆಗೆ ಗೊತ್ತಿದ್ದು ಒಂದೇ ಒಂದು ಪರಿಹಾರದ ಮಾರ್ಗ, ದೇವರ ಸೇವಕನ ಹತ್ರ ಬಂದು. ಇವತ್ತು ನಮ್ಮ ಕರ್ನಾಟಕದಲ್ಲಿ ಅನೇಕ ದೇವರ ಸೇವಕರಿದ್ದಾರೆ, ಪಾಸ್ಟರ್ಸ್ಗಳಿದ್ದಾರೆ. ಅವರ ಹತ್ರ ಬರಬೇಕು, ಪರಿಹಾರ ಕೇಳಬೇಕು. ಕೌನ್ಸಿಲಿಂಗ್ ಭಾಳ ಇಂಪಾರ್ಟೆಂಟ್. ಆಮೇಲೆ ಇನ್ನೊಂದು ವಿಷಯ ಆನಂದವರೇ, ಈ ಪರಿಹಾರ ಇದಂತಲ್ಲ, ಯಾವುದೇ ಪ್ರಾಬ್ಲಮ್ಗಳು ಪಾಸ್ಟರ್ಗಳ ಹತ್ರ ಬಂದು ಹೇಳುವಾಗ ನಮ್ಮ ಪಾಸ್ಟರ್ಗಳು, ನಮ್ಮ ಸಹೋದರ ಸೇನೆ ಹೇಳ್ತಕ್ಕಂದ್ರೆ ಪ್ರಾರ್ಥನೆ ಮಾಡಿರಿ ನಿಜ ಒಪ್ಪಿಕೊಳ್ಳೋಣ. ಆದರೆ ಪ್ರಾರ್ಥನೆ ಮಾಡ್ತೀವಿ, ಅದು ಖಂಡಿತ ದೇವರು ಸಹಾಯ ಮಾಡ್ತಾರೆ. ಅಷ್ಟಕ್ಕೆ ಮಾತ್ರ ಸೀಮಿತವಾಗಲ್ಲ, ಇನ್ನು ಅನೇಕ ಏನೆಲ್ಲ ಮಾಡಿಲ್ಲ ಅಂತ ನೋಡೋಣ. ಆವಾಗ ಇಲ್ಲಿ ಎಲಿಷನ ಹತ್ರ ಬಂದಂಥ ಸಂದರ್ಭದಲ್ಲಿ ಆತನು ಹೋಗಮ್ಮ ಒಂದು 21 ದಿವಸ ಪ್ರಾರ್ಥನೆ ಮಾಡೋ, ಒಂದು 3 ದಿವಸ ಪ್ರಾರ್ಥನೆ ಮಾಡೋ ಏನಂತ ಹೇಳಿಲ್ಲ. ಈಗ ಈತನು ಪ್ರಾರ್ಥನೆ ಮಾಡುವಂಥ ಸಂದರ್ಭದಲ್ಲಿ ದೇವರು ಒಂದು ಆಲೋಚನೆ ಕೊಡ್ತಾರೆ. ಏನು ಕೊಟ್ಟರು ಆಲೋಚನೆ? 2ನೇ ವಚನದಲ್ಲಿ ಎಲಿಷನು ಆಕೆಗೆ, ನಾನು ನಿನಗೇನು ಮಾಡಬೇಕನ್ನತಿ. ಫಸ್ಟ್ ಕೇಳ್ತಾನೆ, ನನ್ನ ಹತ್ರ ನೀನು ಬಂದಿಯಮ್ಮ, ನಾನು ನಿನಗೇನು ಮಾಡಬೇಕು? ಒಳ್ಳೆ ಪ್ರಶ್ನೆ ಅಲ್ಲ? ಈಗ ಉದಾಹರಣೆಗೆ ಹೇಳಬೇಕಾಗಿದ್ರೆ, ನಮ್ಮ ಸಭೆಯಲ್ಲಿ ಕೂಡ ಕೆಲವರೆಲ್ಲ ಬರ್ತಾರೆ, ಹಣದ ಸಮಸ್ಯೆಗಳಲ್ಲಿ ಸಾಲ ಸುಳಿ ಸಿಕ್ಕಾಕೊಂಡ್ಬಿಡ್ತಾರೆ, ಭಾಳ ಪ್ರಾಬ್ಲಮ್. ಕೊನೆಗೆ ಬಂದು ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಆಮೇಲೆ ಸಪ್ರೇಟಾಗಿ, ಅಯ್ಯ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕಂತಾರೆ. ಏನಂತ ಪರ್ಸನಲ್ ಕರ್ಕೊಂಡು ಹೋಗ್ಬೇಕಾದ್ರೆ, ಅಯ್ಯ ನಾಳೆ ಇಷ್ಟೊತ್ತಿಗೆ ನಾನು 5,000 ರೂಪಾಯಿ ಒಬ್ರಿಗೆ ಕೊಡಲೇಬೇಕು, ಇಲ್ಲಾಂದ್ರೆ ನಾನು ಊರಿಗೆ ಹೋಗಂಗಿಲ್ಲ, ಏನಲ್ಲ ಕಣ್ಣೀರು ಸುರಿಸ್ತಾರೆ. ಯಾರ ಹತ್ರ ಬಂದು ಕೇಳ್ತಾರೆ? ಇದು ಎಲ್ಲ ಕಡೆ ಭಾಷಣ ಜನ ಪ್ರೇಯರ್ ಮಾಡ್ತೀರಿ, ಪ್ರಸಂಗ ಮಾಡ್ತೀರಿ, ಎಲ್ಲ ಓಕೆ, ಮತ್ತು ಇದಕ್ಕೆ ಕೂಡ ನೀವು ಮಾಡ್ಬೋದಲ್ಲ ಅಂತ ಕೇಳ್ತಾರೆ. ಇದು ನನ್ನ 30 ವರ್ಷದ ಅನುಭವದಲ್ಲಿ ನಾನು ನೋಡಿದ್ದೀನಿ. ಆಮೇಲೆ ಎಷ್ಟೋ ಜನರಿಗೆ ಈ ಹಣ ಸಹಾಯ ಮಾಡಿಬಿಟ್ಟು ನಾನು ಕೂಡ ಸಿಕ್ಕಾಕೊಂಡಿದ್ದೀನಿ. ಆಮೇಲೆ ಅವರು ಚರ್ಚಿಗೆ ಬರೋದೇ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ವಿಶ್ವಾಸನ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಇದು ಎಷ್ಟು ನಡೀತಾ ಇದೆ. ಆಮೇಲೆ ಇದನ್ನು ಕುರಿತು ನಾನು ಒಂದು ಸಾರಿ ಸಭೆಯಲ್ಲಿ ಎಲ್ಲರಿಗೂ ಇದರ ಕುರಿತು ಪ್ರಕಟಣೆ ಹೇಳಿದೆ, ಆಲೋಚನೆ ಕೊಟ್ಟೆ. ಪಾಸ್ಟ್ ಆದಂಥ ನೀವು ನನ್ನನ್ನು ಆತ್ಮಿಕ ತಂದೆಯಾಗಿ ನೋಡ್ತಾ ಇದ್ದೀನಿ, ಭಾಳ ಒಳ್ಳೆಯದು. ಆದರೆ ನನ್ನ ಹತ್ರ ಏನಾದರೂ ನಿಮಗೆ ಹಣದ ಸಹಾಯ ಮಾಡತಕ್ಕಂಥ ಶಕ್ತಿ ದೇವರನ್ನು ಕೊಟ್ಟಿದ್ದೇನೆ, ನಿಮಗೆ ಕೊಡದೆ ನಾನು ಯಾರಿಗೆ ನಾನು ಕೊಡಲಿ? ನೀವು ನನ್ನ ಆತ್ಮೀಕ ಮಕ್ಕಳು. ಹಾಗಾಗ್ಬಿಟ್ಟು ದಯವಿಟ್ಟು ಯಾವ ಕಾರಣಕ್ಕೂ ಇನ್ಮೇಲೆ ನನ್ನ ಹತ್ರ ಬಂದು ನಿಮ್ಮ ಹಣದ ಸಮಸ್ಯೆಗಳಿಗೋಸ್ಕರ ನನಗೆ ಹಣದ ಸಹಾಯವನ್ನು ಕೇಳಲಿಕ್ಕೆ ಹೋಗ್ಬೇಡಿ. ಕೇಳುವಾಗ ನನಗೆ ತುಂಬ ಮನಸ್ಸಿಗೆ ನೋವಾಗ್ತದೆ, ಕೊಡುವಂಥ ಸಾಮರ್ಥ್ಯ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಹೇಳ್ಬಿಟ್ಟು. ಆಮೇಲೆ ಇನ್ನೊಂದೇನು ಮಾಡ್ತಾರೆ, ನಮ್ಮ ವಿಶ್ವಾಸಗಳಲ್ಲಿ ಕೆಲವ್ರ ಹತ್ರ ಹೋಗ್ಬಿಟ್ಟು ಏನನ್ನೆಲ್ಲ ಹೇಳ್ಬಿಟ್ಟು ಅವ್ರ ಹತ್ರ ಸಾಲ ತಗೊಳ್ಳೋದು, ಸಾಲ ಕೊಡಿಸೋದಲ್ಲ. ಆಗಲಿ ನೀವು ಹೇಳಿದ್ರಲ್ಲ, ಕೆಲವರು ಜಾಮೀನಾಗಿ ಹೌದು. ಈಗ ಆ ರೀತಿಯಲ್ಲಿ ಕೂಡ ಕೆಲವು ಸಮಸ್ಯೆಗಳಾಗ್ಬಿಟ್ಟು ವಿಶ್ವಾಸಗಳಿಗೆ ಚರ್ಚೆಗೆ ಬರುವಂಥ ವಿಶ್ವಾಸಗಳಲ್ಲಿ ಕೂಡ ಇವರಿಗೆ ಮನಸ್ತಾಪಗಳಾಗು, ಇವರು ಬರೋದಿಲ್ಲ ಸಭೆಗೆ, ಅವರಿಗೆ ಬರೋದಿಲ್ಲ. ನೋಡಿ ಇಲ್ಲೆಲ್ಲ ಎಫೆಕ್ಟ್ ಆಗ್ತಾಯಿದೆ. ಸೊ ಆಗ್ಬಿಟ್ಟು ಅದಕ್ಕೆ ಎಲಿಷನ ಕೇಳ್ತಾನೆ, ನಾನು ನಿನಗೇನು ಮಾಡಬೇಕಂತೆ, ನಾನು ನಿನಗೇನು ಮಾಡಬೇಕಂತೆ ಕೇಳ್ತಾನೆ. ಕೇಳಿ ಆದಮೇಲೆ ದೇವರು ಅವ್ರಿಗೆ ಕೊಟ್ಟಂಥ ಆಲೋಚನೆ ನೋಡ್ರಿ, ನಿನ್ನ ಮನೆಯಲ್ಲಿ ಏನಿರುತ್ತದೆ ಹೇಳು ಅಂದನು. ಅದಕ್ಕೆ ಆಕೆಯು, ನಿನ್ನ ದಾಸಿಯ ಮನೆಯಲ್ಲಿ ಒಂದು ಮೊಗೆ ಎಣ್ಣೆ ಹೊರತಾಗಿ ಏನೂ ಇಲ್ಲ ಎಂದು ಉತ್ತರ ಕೊಟ್ಟಳು. ಆಮೇಲೆ ಆಗ ಎಲೀಷನು ಆಕೆಗೆ ಹೋಗಿ, ನಿನ್ನ ನೆರೆಯವರಿಂದ ಸಿಕ್ಕಷ್ಟು ಬರೀ ಪಾತ್ರೆಗಳನ್ನು ಕೇಳಿಕೊಂಡು ಬಾ, ಅನಂತರ ನಿನ್ನ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಎಣ್ಣೆಯನ್ನು ಪಾತ್ರೆಗಳಲ್ಲಿ ಒಯ್ದು ತುಂಬಿದವುಗಳನ್ನೆಲ್ಲ ಒತ್ತಟ್ಟಿಗಿಡು ಎಂದು ಹೇಳಿದನು. ಆಕೆ ಹೋಗಿ ಮಕ್ಕಳನ್ನು ಒಳಗೆ ಕರ್ಕೊಂಡು ಬಾಗಿಲನ್ನು ಮುಚ್ಚಿ ಅವರು ಮುಂದಿಟ್ಟ ಪಾತ್ರೆಗಳನ್ನೆಲ್ಲ ಎಣ್ಣೆ ಒಯ್ದಳು. ಪಾತ್ರೆಗಳು ತುಂಬಿದಾಗ ಆಕೆ ಮಗನಿಗೆ ಇನ್ನೊಂದು ಪಾತ್ರೆ ತಂದಿಡು ಅನ್ನಲು ಅವನು ಪಾತ್ರೆಗಳು ತೀರಿದವೆಂದು ಉತ್ತರ ಕೊಟ್ಟನು. ಕೂಡಲೇ ಎಣ್ಣೆ ಉಕ್ಕುವುದು ನಿಂತು ಹೋಯಿತು. ತರುವಾಯ ಆಕೆಯು ದೇವರ ಮನುಷ್ಯನ ಹತ್ತಿರ ಬಂದು ನಡೆದದನ್ನೆಲ್ಲ ತಿಳಿಸಿದಳು. ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಏನು ಮಾಡಬೇಕು? ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ ಅಂದನು. ಇದು ದೇವರ ಸೇವಕನಾದಂಥ ಎಲೀಷಾ ಪರಿಹಾರದ ಮಾರ್ಗವನ್ನು, ವಿಧಾನವನ್ನು ಆಕೆಗೆ ಹೇಳಿಕೊಡ್ತಾನೆ.
ಇದು ಯಾರು ಕೊಟ್ಟ ಆಲೋಚನೆ? ದೇವರು ಕೊಟ್ಟ ಆಲೋಚನೆ. ಯಾಕಂದರೆ ಪ್ರತಿಯೊಬ್ಬ ನಂಬಿಗಸ್ತರಾದಂಥ ದೇವರ ಸೇವಕರ ದೇವರ ಜೊತೆಯಲ್ಲಿ ಒಂದು ಒಳ್ಳೆಯ ಅನ್ಯೋನ್ಯತೆ ಸಂಬಂಧ ಇಟ್ಟುಕೊಂಡಂಥವರು ದೇವರು ಅವರಿಗೆ ಪ್ರೇರೇಪಣೆ ಕೊಡ್ತಾರೆ. ಅನೇಕ ಮಾರ್ಗಗಳನ್ನು ದೇವರು ತೆರೆಯುತ್ತಾರೆ. ಅದಕ್ಕೆ ನಾನೇ ಮಾರ್ಗ, ನಾನೇ ಸತ್ಯ, ನನಗೆ ದೇವರಿಂದ ಎಲ್ಲವೂ ಸಾಧ್ಯ. ಇದರಲ್ಲಿ ನಾವು ನೋಡುವಂಥ ಭಾಳ ಪ್ರಾಮುಖ್ಯವಾದ ವಿಷಯ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನಾನು ಅನೇಕರ ಅನುಭವದಿಂದ ನಾನು ಕೇಳಿದ್ದೀನಿ, ನಾನು ಕೂಡ ಅದನ್ನು ಮಾಡಿದ್ದೀನಿ. ಫಸ್ಟು ಸಾಲ ತೀರಿಸೋದಕ್ಕೆ ನಾವು ಯಾವ ಯಾವ ಮಾರ್ಗಗಳು ಇದೆ ಅನ್ನೋದು ಫಸ್ಟ್ ಕೂತ್ಕೊಂಡು ಯೋಚನೆ ಮಾಡಬೇಕು. ಕೂತ್ಕೋಬೇಕು. ನಾವೆಲ್ಲ ಮಕ್ಕಳ ಸಮೇತವಾಗಿ ಕುಟುಂಬ ಸಮೇತ ಕೂತ್ಕೊಳ್ಬೇಕು. ಕೆಲವು ನಮಗೆ ಆಪ್ತ ಸ್ನೇಹಿತರು ಅಥವಾ ಸಭಾಪಾಲಕರು ಏನೋ ಯಾರೋ ನಮ್ಮ ಆತ್ಮೀಯದ ಕೂತ್ಕೊಂಡು ಯೋಚನೆ ಏನು ಮಾಡೋಣ ಅಂತ ಹೇಳ್ಬೇಕು. ಅದಕ್ಕೆ ನಾನು ಆಗಲೇ ಹೇಳಿದೆ, ಸಾಲ ಮಾಡಿಬಿಟ್ಟು ಸಾಲ ತೀರಿಸೋದಕ್ಕೆ ಮತ್ತೊಂದು ಸಾಲ ಮಾಡೋದು, ಇನ್ನೊಂದು ಶೋಲ ಮತ್ತೆ ತೀರಿಸ್ಕೊಳ್ಳೋದು, ಆ ಥರ ಇನ್ನೊಂದು ಸಮಸ್ಯೆ ಸಿಗಿಕೊಳ್ಳೋದು, ಅಥವಾ ಏಮಾರಿಸೋದು, ದಬಾಸೋದು, ತಪ್ಪಾದಂಥ ಯಾವುದೇ ನಿರ್ಧಾರ ತೆಗೆದು ಕೂತುಕೊಂಡು ಪ್ರಾರ್ಥನಾ ಪೂರ್ವಕವಾಗಿ ದೇವರೇ ನಾನು ಏನು ಮಾಡಬೇಕಂತ ದೇವರ ಹತ್ರ ಆಲೋಚನೆ ಕೇಳಬೇಕು. ಖಂಡಿತ ದೇವರ ಆಲೋಚನೆ ಕೊಡ್ತಾನೆ. ಅದರಿಂದ ದೇವರ ಸೇವಕರು ಫಸ್ಟ್ ಕೇಳ್ತಾರೆ, ನಿನ್ನ ಮನೆಯಲ್ಲಿ ಏನಿದೆ? ಸ್ವಲ್ಪ ಎಣ್ಣೆ ಇದೆ ಮಗಿಲೆ, ಸಾಕಷ್ಟೇ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಸ್ವಲ್ಪವಾದುದರಲ್ಲಿ ನಂಬಿಗಸ್ತನಾಗಿದ್ದರೆ ಹೆಚ್ಚಿನ ಕಾರ್ಯದಲ್ಲಿ ನೀನು ನಂಬಿಗಸ್ತನಾಗಿದ್ದೆ, ಹೌದಲ್ಲ? ಅದರಿಂದ ಆ ವಿಷಯವನ್ನು ಇಟ್ಟುಕೊಂಡು ಹೇಳ್ತಾನೆ, ಅಲ್ಲಿ ದೇವರು ಕೊಟ್ಟದ ಆಲೋಚನೆ ಒಂದು ಅದ್ಭುತ ಮಾಡಿದೆ, ಒಂದು ಅದ್ಭುತ ನಡೀತದೆ. ಈ ಅದ್ಭುತ ನಡಿಬೇಕಾದ್ರೆ ಏನೋ ಒಂದು ಮಂತ್ರ, ಏನೋ ಮ್ಯಾಜಿಕ್ ಮಾಡ್ತಾರಲ್ಲ, ಹಿಂಗೆ 10 ರೂಪಾಯಿ ಹಾಕಿ 100 ರೂಪಾಯಿ ಹೊರ ತೆಗೆದು ಆ ಥರ ಅದೆಲ್ಲ ಏನಿಲ್ಲ. ಕಷ್ಟಪಟ್ಟು ಶ್ರಮ ವಹಿಸಬೇಕು. ಇದ್ರ ಕುರಿತು ಭಾಳ ವಿಚಾರ ಹೇಳ್ಬೋದು. ಹೊರೆಯವರ ಹತ್ರ ಪಾತ್ರೆಗಳು ತಗೊಂಬಂದ್ರೆ ನೆರೆಯವರ ಜೊತೆಲಿ ಒಳ್ಳೆ ಸಂಬಂಧ ಇಟ್ಕೊಂಡಿರಬೇಕು. ಆಮೇಲೆ ಎರಡನೇದಾಗಿ ಈಕೆಯು ಮತ್ತು ಇವ್ರ ಮಕ್ಕಳು ಕೂಡ ಅಲ್ಲಿ ಸ್ವಲ್ಪ ವರ್ಕ್ ಮಾಡಿದ್ರು. ಸ್ವಲ್ಪ ಇದ್ರ ಬಗ್ಗೆ ನೀವು ಸ್ವಲ್ಪ ಹೇಳ್ತೀರಾ? ಎಷ್ಟು ಪಾತ್ರೆಗಳು ತಂದಿರ್ಬೋದು? ಅವ್ರ ಬೀದಿನಲ್ಲಿ ಒಂದು 25 ಮನೆಗಳಿತ್ತು ಅಂದರೆ ಒಬ್ಬೊಬ್ರು ಮನೆಯಿಂದ 2 ಪಾತ್ರೆ ಅಂತ ಲೆಕ್ಕ ಹಾಕಿದ್ರು ಒಂದು 50 ಪಾತ್ರೆ ಆಗೋಯ್ತು. 50 ಪಾತ್ರೆ ಯಾವ ಪಾತ್ರೆ ಅಂತೀನಿ? ದೊಡ್ಡ ಚಿಕ್ಕದಂತೂ ಸಾಧ್ಯ ಇಲ್ಲ. ಎಲ್ಲ ದೊಡ್ಡ ದೊಡ್ಡ ಪಾತ್ರೆ, ಕೊಳಗ, ಕೊಡಪಾನ ಎಲ್ಲ ತಗೊಂಬಂದು ಹಾಕಿರ್ತಾರೆ ಅನ್ಸುತ್ತೆ. ಒಂದು ವೇಳೆ ಈ ಸಹೋದರಿ ದೇವರ ಸೇವಕರ, ಅಯ್ಯ ನೀವೇನಾದರೂ ಪ್ರಾರ್ಥನೆ ಮಾಡಿ ಏನೋ ಒಂದು ಅದ್ಭುತ, ಭೂಮಿಯಿಂದ ದುಡ್ಡು ಬರೋಂಗೆ, ಆಕಾಶದಿಂದ ದುಡ್ಡು ಬರೋಂಗೆ, ನಿಜವಾಗಲೂ ಅವ್ರು ಹೇಳ್ತಾ ಇದ್ದಾರೆ, ಪಾತ್ರೆಗಳು ತಂದು. ಯಾಕಂದರೆ ದೇವರು ಹೇಳಿರ್ತಾರೆ ಆ ಥರ. ಎಂಬ ನಿರಾಕರಿಸಿರ್ಬೋದಲ್ಲ. ಕೆಲವು ಸಾರಿ ದೇವ್ರು ಹೇಳ್ತಕ್ಕಂಥ ವಿಷಯವನ್ನು ಜನರಿಗೆ ಹೇಳುವಂಥ ಸಂದರ್ಭದಲ್ಲಿ ಅದನ್ನು ಸ್ವೀಕಾರ ಮಾಡಿಕೊಳ್ತಕ್ಕಂಥ, ಅದನ್ನು ನಂಬುವಂಥ ಮನಸ್ಥಿತಿ ಭಾಳ ಜನರಲ್ಲಿ ಆನಂದ. ಈ ಒಂದು ಏನಾದರೂ ಬೈಬಲಿಂದ ಹೇಳ್ಬೋದಾ? ಯೇಸು ಸ್ವಾಮಿ ಅದ್ಭುತಗಳು ಮಾಡಿದಾರಲ್ಲ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾಗಲಿ, ಇಲ್ಲ ಈಗ ನಾನು ಕುಷ್ಠರೋಗದ ಬಗ್ಗೆ ಸ್ವಲ್ಪ ಏನು ಹೇಳ್ತೀನಿ. ಇಲ್ಲ ಈಗ ಇನ್ನೊಂದು ವಿಚಾರ, ನಿನ್ನ ಹತ್ರ ಏನಿದೆ, ನಿನ್ನ ಬಳಿಯಲ್ಲಿ ಏನಿದೆ ಎಂಬುದಾಗಿ ಕೇಳುವಾಗ ಮೊಗೆಯಲ್ಲಿ ಸ್ವಲ್ಪ ಎಣ್ಣೆ ಅಷ್ಟೇ ಇರೋದು ಅಂತಂದೇಳಿ, ಇದೇ ಥರ ಯೇಸು ಸ್ವಾಮಿ ಕಾಲದಲ್ಲೂ ಒಂದು ಘಟನೆ ನಡೀತೈತಿ. 5,000 ಜನ ಊಟಕ್ಕೆ ಕುಂತಿರುವಾಗ ವೆರಿ ಗುಡ್ ಶಿಷ್ಯರು ಬಂದು ಕೇಳ್ತಾರೆ, ಎಷ್ಟು ಜನಕ್ಕೆ ನಾವು ಊಟ ಕೊಡಬೇಕು? ಅದೇ ಯೇಸು ಸ್ವಾಮಿ ಹೇಳ್ತಾರೆ, ನೀವೇ ಏನಾದ್ರು ಕೊಡ್ರಪ್ಪ ಅವರಿಗೆ ಅಂತ. ಅವ್ರು ಹೇಳ್ತಾರೆ, ಇಲ್ಲ ಇವರು 3,000 ರೂಪಾಯಿಗೇನೋ ಅಲ್ಲ, ಫಸ್ಟ್ ನೀವೇ ಕೊಡ್ರಿ ಅಂತ ಅಂದಾಗ 200 ಹಣಕ್ಕೆ ರೊಟ್ಟಿ ತಗೊಂಬಂದ್ಕೊಂಡ್ರೆ ಇಷ್ಟು ಜನಕ್ಕೆ ಕೊಡೋಕ್ಕಾಗಲ್ಲ ಅಂತ. ಆವಾಗ ನಿಮ್ಮ ಹತ್ರ ಏನಿದೆ ಅಂತಂದೇಳಿ ಯೇಸು ಸ್ವಾಮಿ ಕೇಳ್ತಾರೆ. ಆವಾಗ ಒಬ್ಬ ಶಿಷ್ಯ ಹೇಳ್ತಾನೆ, ಇಲ್ಲ ಒಂದು ಹುಡುಗನ ಹತ್ರ 5 ರೊಟ್ಟಿ 2 ಮೀನು ಐತೆ, ಅದನ್ನೇ ತಗೊಂಬ ಸಾಕು ಅಂತೇಳಿ. ಅಂದರೆ ದೇವ್ರ ಹತ್ರ ಆ ಸ್ವಲ್ಪವಾಗಿರೋದನ್ನೇ ನಾವು ಕೊಡುವಾಗ ದೇವ್ರು ಏನಾದ್ರು ಒಂದು ಅದ್ಭುತವನ್ನು ಮಾಡ್ತಾರೆ. ಇಲ್ಲಿ ಕೂಡ ಅದೇ ಘಟನೆ ನಡೆದೈತೆ. ನಿಮ್ಮ ಹತ್ರ ಏನೈತೆ ಅದನ್ನು ತಗೊಂಬರ್ರಿ. ಅಂದರೆ ಇರೋದನ್ನು ಇಟ್ಕೊಂಡು ಅದನ್ನೇ ಇನ್ವೆಸ್ಟ್ಮೆಂಟ್ ಥರ ದೇವರು ಮಾಡಿಸಿ ಅದರಿಂದ ಆಶೀರ್ವಾದನ ಅಭಿವೃದ್ಧಿಪಡಿಸಿ ಸಾಲ ಎಲ್ಲ ತೀರಿಸಿದ್ರು. ಕರೆಕ್ಟ್. ಅಂದರೆ ದೇವರು, ಅದಕ್ಕೆ ನಾನು ಪ್ರಾರಂಭ ಹೇಳಿದೆ, ನಮ್ಮ ಪ್ರತಿ ಒಂದೊಂದು ಕಷ್ಟದ ಇಕ್ಕಟ್ಟಿನ ಯಾವುದೇ ಆರ್ಥಿಕ ಪರಿಸ್ಥಿತಿ, ಯಾರು ಏನೇ ಸಮಸ್ಯೆಗಳಿದ್ರು ಕೂಡ ಅದಕ್ಕೆ ಪರಿಹಾರದ ಮಾರ್ಗ ದೇವರು ಬೈಬಲ್ ಇಟ್ಬಿಟ್ಟಿದ್ದಾರೆ. ಆಗ ನೀವೇನೇ ಹೇಳಿದಿರಲ್ಲ, ಗೂಗಲಲ್ಲಿ ಸಿಗದೇ ಇರ್ತಕ್ಕಂಥ ಇನ್ಫಾರ್ಮೇಷನ್ ಸಿಗ್ತೈತೆ 100% ನೋಡಿದಾರ. ಮತ್ತು ಇದರಲ್ಲಿ ಇನ್ನೂ ಆಳವಾದಂಥ ಸಮುದ್ರ. ನಾವು ಪ್ರಾರ್ಥಿಸುವಾಗ, ದೇವರನ್ನು ನಾವು ಆತುಕೊಳ್ಳುವಾಗ ಇನ್ನೂ ಇದಕ್ಕಿಂತಲೂ ಮಹತ್ತಾದಂಥ ಕಾರ್ಯಗಳನ್ನು ದೇವರು. ಅದಕ್ಕೆ ದೇವರ ಫೋನ್ ನಂಬರು ನಿಮಗೆ ಗೊತ್ತಾ? ಮೊಬೈಲ್ ನಂಬರ್ ನಿಮ್ದೆಲ್ಲ ಮೊಬೈಲ್ ನಂಬರ್ ಇದೆ ಗೊತ್ತಾ? ಏನಾದ್ರು ನಂಬರ್ 333 ಅಂತಂದೇಳಿ 333
ಮೂರು 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 ಕರೆಕ್ಟ್. ಅದರದ್ದು ನಂಬರ್ ಹೆಸರು ಎರೇಮಿಯಾ. ಸರಿ, ಯಾರಾದ್ರು ನಮ್ಮ ಮೊಬೈಲ್ನಲ್ಲಿ ಮೊಬೈಲ್ ನಂಬರ್ ಇದ್ದರೆ ಅವ್ರದ್ದು ಹೆಸರು ಇರ್ತದಲ್ಲ ಆ ಥರ, ಎರೇಮಿಯಾ 3:3:3. ಅಂದರೆ ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ. ಹೆಂಗೆ ದಯಪಾಲಿಸಿದ್ರೆ, ನಿನಗೆ ಗೊತ್ತಿಲ್ಲದ ಅಗೋಚರವಾದಂಥ ಕಾರ್ಯಗಳು ನಾನು ನಿನಗೆ ಬಯಲ್ಪಡಿಸ್ತೀನಿ. ನಮ್ಮ ದೇವರು ಎಷ್ಟು ದೊಡ್ಡವು. ಸೊ ಪ್ರಶ್ನೆಗೆ ಉತ್ತರ ಬಂದ್ಬಿಟ್ಟು, ಸಾಲ ತೆಗೆದುಕೊಂಡ್ವಿ, ಬಟ್ ಕಂಪಲ್ಸರಿ ಅದನ್ನು ತೀರಿಸಲೇಬೇಕು, ಹೇಗಾದರೂ ಮಾಡಿ ತೀರಿಸಲೇಬೇಕು. ಸೊ ಇದೇ ರೀತಿ ಒಂದು ವಚನದಲ್ಲಿ ನಾವು ನೋಡ್ತೇವೆ, ಸಮುವೇಲನ ಅವಸಾನದ ಕಾಲದಲ್ಲಿ ಅವನು ಪಬ್ಲಿಕ್ಕಿಗೆ ಅನೌನ್ಸ್ ಮಾಡಿ ಹೇಳ್ತಾನೆ, ಹೌದಾ, ನಾನು ಕೂಡ ಲಾಸ್ಟ್ ಅವನು ರಿಟೈರ್ಮೆಂಟ್ ಆಗಿ ಎಲ್ಲ ಸಮಸ್ತ ಇಸ್ರಾಯೇಲ್ ಜನರ ಹತ್ರ ಸೇರಿಸಿ ಅವನೊಂದು ಪಬ್ಲಿಕ್ ಅನೌನ್ಸ್ಮೆಂಟ್ ಮಾಡ್ತಾನೆ, ನಾನೇನಾದರೂ ನಿಮ್ಮ ಹತ್ರ ಸಾಲ ತಗೊಂಡಿದ್ದೀನಿ, ಹಂಗೇನಾದ್ರು ಇದ್ರೆ ಹೇಳಪ್ಪ, ಇವಾಗಲೇ ನಾನು ತೀರಿಸ್ಬಿಡ್ತೀನಿ ಅಂತಂದೇಳಿ. ಸೊ ಸ್ಟೇಟ್ಮೆಂಟ್ ಮಾತರವಾಗಿರ್ತಕ್ಕಂಥ ಸ್ಟೇಟ್ಮೆಂಟಿಂದ ಒಂದು ರಿಪೋರ್ಟ್ ನಾವು ಕೊಡೋದಕ್ಕೆ ಸಾಧ್ಯನಾ? ಪ್ರಿಯ ವೀಕ್ಷಕರೇ, ಸಾಲದ ವಿಷಯದಲ್ಲಿ ನಾನು ಏನಾದರೂ ನಿಮಗೆ ಸಾಲ ಮಾಡಿ ಕೊಡದೆ ಹೋಗಿದ್ದರೆ, ಏನಾದರೂ ಮೋಸ ವಂಚನೆ ಮಾಡಿದ್ದರೆ, ನಿಮ್ಮ ವಸ್ತುಗಳನ್ನು ತೆಗೆದುಕೊಂಡು ಒಂದು ವೇಳೆ ಕೊಡದೆ ಹೋದಂಥ ಸಂದರ್ಭದಲ್ಲಿ ಕೊಡದೆ ಹೋಗಿದ್ದರೆ, ನನಗೆ ಯಾರಾದರೂ ಕೂಡ ನನಗೆ ತಿಳಿಸ್ರಿ, ನಾನು ಕೊಡಲಿಕ್ಕೆ ಈಗಲೇ ನಾನು ಅದನ್ನು ತೀರ್ಮಾನ ಮಾಡ್ತೇನೆ. ಯಾರಾದರೂ ಹೇಳೋದಕ್ಕೆ ಸಾಧ್ಯನಾ? ಅದರಿಂದ ಒಬ್ಬರು ಕೂಡ ನಮ್ಮ ಜೀವಿತದಲ್ಲಿ ನಾವು ಇಂಥ ಅಪರಾಧ ಮಾಡಿದೆಯಾ, ಅಂತ ಮೋಸ ಮಾಡಿದೆಯಾ, ಈ ರೀತಿಯಲ್ಲಿ ದ್ರೋಹ ಮಾಡಿದ ಎಂಬುದಾಗಿ ಯಾರು ಕೂಡ ಹೇಳಬಾರ್ದು. ನಿಜವಾಗಲೂ ಆ ಸ್ಟೇಟ್ಮೆಂಟು ನೀವು ಇಡೀ ನಮ್ಮ ವೀಕ್ಷಕರು ಎಲ್ಲರೂ ಕೂಡ ಅನುಸರಿಸಿದರೆ ಭಾಳ ಒಳ್ಳೇದನ್ನಿಸ್ತದೆ. ಕೊನೆಯದಾಗಿ ಒಂದು ಪ್ರಶ್ನೆ, ಅದು ಸಂಕ್ಷಿಪ್ತವಾಗಿ ನೀವು ಉತ್ತರ ಕೊಡಬೇಕು. ರೈಟ್. ಏನಂತಂದ್ರೆ, ಈಗ ಸಾಲ ತೆಗೆದುಕೋಬೇಕಾ ತಗೋಬಾರ್ದಾ ಅನ್ನೋದ್ರ ಬಗ್ಗೆ ನಾವು ಮಾತಾಡಿದ್ವಿ. ಈ ಕೊನೆಯದಾಗಿ ಸಾಲ ಕೊಡಬೇಕಾ ಕೊಡಬಾರ್ದ? ಭಾಳ ಜನ ಕೇಳ್ತಾರೆ, ಸಾಲ ಕೊಡಿಸ್ರಿ ಅಥವಾ ಕೊಡ್ರಿ ಅಂತಂದ್ರೆ ಕೇಳ್ತಾರೆ, ಕೊಡಬೇಕಾ ಕೊಡಬಾರ್ದ ಅಂತ ಒಂದು. ಸರಿ, ಅದಕ್ಕೆ ಇದು ಪರಿಹಾರದ ಬಗ್ಗೆ ಎಷ್ಟೋ ಹೇಳ್ಬೋದು. ಅದರಿಂದ ಯಾವ ಕಾರಣಕ್ಕೂ ನಾವು ತೆಗೆದುಕೊಂಡಂಥ ಸಾಲ ನನ್ನಿಂದ ತೀರ್ಸೋಕ್ಕಾಗೋದಿಲ್ಲ ಅಂಥೇಳಿ ಹೇಳಲೇ ಕೊಡೋದು, ಖಂಡಿತವಾಗಲೂ ತೀರಿಸಲೇಬೇಕು. ನಾವು ಸಾಲಗಾರರ ಮಕ್ಕಳಾಗಿರಬಾರ್ದು, ಯೇಸು ಸ್ವಾಮಿ ಮಕ್ಕಳಾಗಿರಬೇಕು. ಯೇಸು ಸ್ವಾಮಿ ಮಕ್ಕಳಂದ್ರೆ ಏನು? ಮತ್ತೊಬ್ಬರಿಗೆ ಕೊಡುವಂಥವರಾಗಿರಬೇಕು. ಅದಕ್ಕೆ ಬೇಕಾದಷ್ಟು ದೇವರು ಸಹಾಯ ಮಾಡ್ತಾರೆ, ಪರಿಹಾರ ಕೊಡ್ತಾರೆ. ನಾವು ಮನಸ್ಸು ಮಾಡಿದರೆ, ನಾವು ನೀತಿಯಲ್ಲಿ ನ್ಯಾಯದಲ್ಲಿ ನಂಬಿಗಸ್ತರಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಾವು ಬದುಕಿ ಬೆಳೆದರೆ ಖಂಡಿತವಾಗಲೂ ದೇವರ ಪರಿಹಾರ ಕೊಟ್ಟೇ ಕೊಡ್ತಾರೆ. ಸರಿ, ಆಮೇಲೆ ಇದಕ್ಕೆ ಇನ್ನೊಂದು ವಿಷಯ ಏನಂತಂದರೆ, ಅದೇ ಈಗ ಮಾರಿ ಅದು ವಚನ ತುಂಬ ಅದ್ಭುತವಾದ ಒಂದು ವಚನ. ಏನಂತ ಹೇಳ್ತೀನಿ, 7ನೇ ವಚನದಲ್ಲಿ, ಅವನು ಆಕೆಗೆ ಹೋಗಿ ಎಣ್ಣೆಯನ್ನು ಮಾರಿ ಸಾಲ ತೀರಿಸು, ಉಳಿದ ಹಣದಿಂದ ನೀನು ನಿನ್ನ ಮಕ್ಕಳು ಜೀವನ ಮಾಡಿರಿ. ಅದರಿಂದ ನಾನು ಭಾಳ ಕಡೆಗಳು ನೋಡ್ತಿರ್ತೇನೆ, 3 ಲಕ್ಷ 10 ಲಕ್ಷ ಸಾಲ ಮಾಡಿರ್ತಾರೆ ಮನೆಯಲ್ಲಿ. LCD ದೊಡ್ಡ TV ಗಳು, ಮೊಬೈಲ್ ಫೋನಲ್ಲೇ ಎಷ್ಟು ಗೊತ್ತರ 20,000 15,000 ಮೊಬೈಲ್ ಫೋನ್ ಇಟ್ಕೊಂಡಿರ್ತಾರೆ, ಎಲ್ಲ ಇಟ್ಕೊಂಡಿರ್ತಾರೆ. ಆದರೆ ಸಾಲಗಾರರು ಬಂದು ಏನೇನೆಲ್ಲ ಅವ್ರ ಮೇಲೆ ದಾಳಿ ಮಾಡ್ತಾರೆ, ಏನೆಲ್ಲ ಇದು ಮಾಡಿದ್ರು ಕೂಡ ಅವರು ಭಾಳ ತಪ್ಪಾದಂಥ ರೀತಿಯಲ್ಲಿ ವರ್ತನೆ ಮಾಡ್ತಿರ್ತಾರೆ. ಆದರೆ ನನ್ನ ಪ್ರಕಾರ ಏನಪ್ಪ ಅಂದರೆ, ವಾಕ್ಯದ ಪ್ರಕಾರ ಸಾಲ ತೀರಿಸೋದಕ್ಕೆ ಮೊದಲನೇದಾಗಿ ನಾವು ಒಂದು ಹೆಜ್ಜೆ ಇಡೋಣ. ನಮ್ಮ ಮನೇಲಿರ್ತಕ್ಕಂಥ ಯಾವುದಾದ್ರೂ ಬೆಲೆ ಬಾಳುವ ವಸ್ತುಗಳನ್ನು ಮಾರಿ ಫಸ್ಟು ಒಂದು ಅಂಥ ಸಾಲ ತೀರಿಸೋಣ. ಅನೇಕ ಸೇವಕರು ಇದನ್ನು ಮಾಡಿದ್ದಾರೆ, ಅವ್ರ ಬಾಯಿಂದ ನಾನು ಕೇಳಿದ್ದೀನಿ. ಅದು ಭಾಳ ಇಂಪಾರ್ಟೆಂಟ್. ಸೊ ಅದನ್ನು ಮಾಡೋಣ. ಈಗ ಕೊನೆಯದು ಸಾಲ ಕೊಡಬೇಕಾ ಬೇಡ ಅಂತ ಹೇಳಿಬಿಟ್ಟು, ಸರಿ, ಅದಕ್ಕೆ ಸತ್ಯವೇದದಲ್ಲಿ ಒಂದು ವಚನ ಓದಿಬಿಟ್ಟು ನಾವು ಇದನ್ನು ಮುಕ್ತಾಯ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ. ಸತ್ಯವೇದದಲ್ಲಿ ಕೂಡ ದೇವರು ಕೂಡ ಹೇಳ್ತಾ ಇದ್ದಾರೆ, ಲೂಕನ ಸುವಾರ್ತೆ 6:35 ಸಾಲ ಕೊಡಬೇಕು ಅಂತ ಹೇಳಿಬಿಟ್ಟು, ಸಾಲವನ್ನು ಕ್ಷಮಿಸಬೇಕು. ಮತ್ತು ಅದು ಜ್ಞಾನೋಕ್ತಿಗಳು 19:17 ಕೂಡ ಬಡವರಿಗೆ ಏನು ಸಹಾಯ ಮಾಡುವನು ದೇವರಿಗೆ ಸಾಲ ಕೊಡ್ತಾನಂತ ಹೇಳಿಬಿಟ್ಟು ನೋಡ್ತೀವಿ. ಅದೊಂದು ವಚನ ಓದ್ತೀರಾ? 6:35, ಲೋಕ 6:35. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ನಿಮಗೆ ಬಹಳ ಫಲ ಸಿಕ್ಕುವುದು. ರೈಟ್. ಹಾಗಾಗ್ಬಿಟ್ಟು ಸಾಲ, ಈಗ ಕೊನೆ ನಿಮ್ಮ ಪ್ರಶ್ನೆ ಏನು?
ಸಾಲ ಕೊಡಬೇಕಾ ಬೇಡ? ಕೊಡಬೇಕಾಗ ಅದರಿಂದ ಸತ್ಯವೇದದಲ್ಲಿ ಭಾಳ ವಚನಗಳಿದ್ದಾವೆ. ಆ ಕಾಲದಲ್ಲಿ ಇಸ್ರಾಯೇಲ್ರಿಗೆ ಕೂಡ ದೇವರು ಅಪ್ಪಣೆ ಕೊಟ್ಟಿದ್ದರು, ಯಾರಾದರೂ ಸಾಲಗಾರರು ಸಾಲ ಮಾಡಿದ ಪಕ್ಷಕ್ಕೆ ತೀರಿಸುವುದಕ್ಕೆ ಅವರಿಗೆ ಆ ಶಕ್ತಿ ಇಲ್ಲದೇ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ 7 ವರ್ಷಗಳ ಕಾಲ ಅವರು ಸಾಲಗಾರರಾಗಿ ಇಳುತ್ತಾರೆ. 7 ವರ್ಷಗಳ ಕಾಲ ಸಾಲ ತೀರಿಸೋದಕ್ಕೆ ಅವರಿಗೆ ಆಗದೇ ಇಲ್ಲ. ಜೀತದಾಳಾಗಿ ಯಾವುದೋ ಒಂದು ಕೆಲಸ ಮಾಡ್ತಾ ಅವರಿಗೆ ಗುಲಾಮರ ಕೆಲಸ ಮಾಡ್ತಾರೆ. ಆದರೆ ಬಿಡುಗಡೆ ವರ್ಷ ಅಂತ ಹೇಳ್ಬಿಟ್ಟು ದೇವ್ರನ್ನ 7ನೇ ವರ್ಷದಲ್ಲಿ ಬಿಡುಗಡೆ ವರ್ಷ. ಆ 7 ವರ್ಷದಲ್ಲಿ ಅವರಿಗೆ ಬಿಡುಗಡೆ ಆಗಬೇಕು. ಏನು ಬಿಡುಗಡೆ? ಎಲ್ಲ ಸಾಲದ ಮನೆ ಬಿಡುಗಡೆ ಕೊಟ್ಟಂತೆ ಸ್ವಲ್ಪ ದೇವರು ನಿಮ್ಮ ಹೊಲ ಗದ್ದೆಗಳ ಮೇಲೆ ನಿಮ್ಮ ವ್ಯವಸಾಯ ಆಶೀರ್ವಾದ, ಅದೇ ಪ್ರತಿಫಲ. ಕ್ಷಮಿಸುವಂಥ ಸಾಲವನ್ನು ಕ್ಷಮಿಸುವಂಥ ಆ ಸಾಲಗಾರನು ನಮ್ಮ ಸಹೋದರನೇ, ಅವನು ಈ ಬಂದಲ್ಲಿ ಇರಬಾರ್ದಂಥ ಮನಸ್ಥಿತಿ ಇದ್ದರೆ, ನಾವು ಇವನ ಸಾಲವನ್ನು ನಾವು ಕ್ಷಮಿಸಿದರೆ, ಮನ್ನಾ ಮಾಡಿದರೆ, ದೇವರ ಆಕಾಶದಿಂದ ನಮಗೆ ಬೇಕಾದ ನಮಗೆ ಕೊಡ್ತಾರಂತ. ನೀನು ಅವನಿಗೆ ಕ್ಷಮಿಸಿಬಿಡು, ಅವನ ಸಾಲ ನಾ ತೀರಿಸ್ತೀನಿ ಅಂತ, ಅದೇ ಅರ್ಥ. ಇನ್ನೊಂದು ವಚನದಲ್ಲಿ ನಾವು ನೋಡ್ತೇವೆ, ಅವನಿಂದ ವಾಪಸ್ ಬರ್ತತಿ ಅಂತ ಎದುರು ನೋಡದೆ ಸಾಲ ಕೊಡಬೇಕು ಅಂತಂದ್ರೆ ಎಲ್ಲ ನೋಡಿದೀವಿ ನಾವು. ಯಾವ ಕಾರಣಕ್ಕೂ ಯಾರು ಎಲ್ಲೆಲ್ಲ ಸಾಲ ಸಿಗ್ತದೆ ಸುಮ್ಮನೆ ಸಾಲ ಕಿತ್ಕೊಂಡು ಮೋಸ ಫ್ರಾಡ್ ಮಾಡ್ತಕ್ಕಂಥ ಮನಸ್ಥಿತಿ ಇದ್ದಾರೆ, ಕೊಳ್ಳಕ್ಕೆ ಹೋಗ್ಬಾರ್ದು. ಅದು ಬೇರೆ ಭಾರಿ ಡೇಂಜರು. ಬಡವರಿಗೆ ಕಷ್ಟದಲ್ಲಿ ಬಡವರಿಗೆ ಅವ್ರ ಪರಿಸ್ಥಿತಿ ನೋಡಬೇಕು, ಅವಶ್ಯಕತೆ ಇದ್ದಾಗ ಆ ಕೊಡ್ತಕ್ಕಂಥ ಶಕ್ತಿ ಸಾಮರ್ಥ್ಯ ದೇವನ ಕೊಟ್ಟಾಗ ಮಾಡೋಣ. ಯಾಕಂದರೆ ಇದು ಲೈಫ್ ಅನ್ನೋದು ಲಾಭ ಇದೆ, ನಷ್ಟ ಇದೆ. ನನಗೆ ಬರೀ ಲಾಭನೇ ಬೇಕಂತ ಏನಿಲ್ಲ. ಆದರೆ ಪರಲೋಕದಲ್ಲಿರುವಂಥ ನಮ್ಮ ದೇವರು ಯಾರೇ ನಮಗೆ ಮೋಸ ಮಾಡಿದರು, ದೇವ್ರು ಮೋಸ ಮಾಡೋದಿಲ್ಲ. ಹಾಗಾಗಿಬಿಟ್ಟು ಈ ರೀತಿಯಲ್ಲಿ ನಾವು ಮತ್ತೊಬ್ಬರಿಗೆ ಸಹಾಯ ಮಾಡುವುದರಲ್ಲಿ ಯಾವ ತಪ್ಪಿಲ್ಲ. ಕೊನೆಯದಾಗಿ ಒಂದು ವಚನ, ಜ್ಞಾನೋಕ್ತಿಗಳು 19:17 ನಾವು ನೋಡುತ್ತೇವೆ. ಅಲ್ಲ 30 ಕೀರ್ತನೆ 37:21 ಕೀರ್ತನೆ 37:21 ಅಲ್ಲಿ ಕೂಡ ದೇವರ ವಾಕ್ಯ ನಮಗೇನು ಹೇಳುತ್ತದೆ ನೋಡೋಣ. ದುಷ್ಟನು ಸಾಲ ಮಾಡಿಕೊಂಡು ತೀರಿಸಲಾರದೆ ಹೋಗುವನು, ನೀತಿವಂತನು ಪರೋಪಕಾರಿಯಾಗಿ ಧರ್ಮ ಕೊಡುವನಷ್ಟೇ. ಅದು ಇಲ್ಲಿ ಕೂಡ ನಾವು ನೋಡುತ್ತೇವೆ. ಸಾಲ ತಗೊಂಡ್ಬಿಟ್ಟು ಅದನ್ನು ತೀರಿಸದೆ ಹೋದರೆ ನಾವು ಯಾರಂತೆ? ದುಷ್ಟನು. ಇದು ಸತ್ಯವೇದ ಹೇಳ್ತಾ ಇದೆ. ಪಬ್ಲಿಕ್ಕಲ್ಲಿ ಕೂಡ ನಾವು ಸಮಾಜದಲ್ಲಿ ನೋಡಬೇಕಾದ್ರೆ ನಾವು ಸಾಲ ಕೊಡದೆ ಹೋದಾಗ ನಮ್ಮನ್ನು ಎಷ್ಟೆಲ್ಲ ಅವರು ಅವಮಾನ ಮಾಡ್ತಾರೆ, ಎಷ್ಟೆಲ್ಲ ಅವಾಚ್ಯಕ ಶಬ್ದಗಳಿಂದ ನಿಂದಿಸ್ತಾರೆ. ಆಮೇಲೆ ಕೆಲವು ಸಲ ಹಲ್ಲೆ ಮಾಡ್ತಾರೆ, ಏನೆಲ್ಲ ಮಾಡ್ತಾರೆ. ಇದು ಬೇಕಾ ನಮಗೆ? ಅದರಿಂದ ಅನೇಕ ಮಾರ್ಗಗಳಿದೆ ಸಾಲ ತೀರಿಸಲಿಕ್ಕೆ. ಫಸ್ಟ್ ಸಾಲ ತೀರಿಸ್ಬೇಕಂತ ಮನಸ್ಥಿತಿ ಅವ್ರಿಗೆ ಹೇಳ್ಬೇಕು. ಅಣ್ಣ ಅಯ್ಯ ನನಗೆ ಸಾಲ ಕೊಟ್ಟಿದ್ರಿ, ಖಂಡಿತವಾಗಿ ನಾನು ತೀರಿಸ್ತೇನೆ, ನನ್ನ ನಂಬ್ರೆ ಅಂತ ಹೇಳಿಬಿಟ್ಟು ಅವರಿಗೆ ಫಸ್ಟ್ ಅವರಿಗೆ ಒಂದು ಕಾನ್ಫಿಡೆನ್ಸ್, ಅವರಿಗೆ ಒಂದು ನಮ್ಮ ಕುರಿತ ಒಂದು ವಿಶ್ವಾಸ ತರುವಂಥ ರೀತಿಯಲ್ಲಿ ಮಾತಾಡಬೇಕು. ಬರೀ ಡೈಲಾಗ್ ಕೊಡೋಕಂತ ಇರೋದಕ್ಕಾಗಲ್ಲ. ದೇವರ ಪ್ರಾರ್ಥನೆ ಮಾಡಬೇಕು, ಕಷ್ಟಪಟ್ಟು ದುಡಿಬೇಕು, ದುಡಿದು ಸಾಲ ತೀರಿಸ್ತಕ್ಕಂಥ ಹಂತವಾಗಿ ಕೊಡೋಣ. ಖಂಡಿತವಾಗಿ ಆ ರೀತಿಯಲ್ಲಿ ಕೊಟ್ಟಾಗ ಸಮಾಜದಲ್ಲಿ ಎಲ್ಲರೂ ನಾವು ಚೆನ್ನಾಗಿರ್ತೀವಿ. ಅದರಿಂದ ಯಾವ ಸಮಸ್ಯೆಗಳಿಗೂ ಪರಿಹಾರ ಇಲ್ಲ ಅಂತೇಳ್ಬಿಟ್ಟು ದಯವಿಟ್ಟು ವೀಕ್ಷಕರೇ ಯಾರು ತಪ್ಪಾದಂಥ ನಿರ್ಧಾರ ತೆಗೆದುಕೊಳ್ಬೇಡ್ರಿ. ಅದಕ್ಕೆ ಯೇಸು ಸ್ವಾಮಿ ಕೂಡ ಸತ್ಯವೇದದಲ್ಲಿ ಅನೇಕ ವಾಗ್ದಾನಗಳನ್ನು ನಮಗೆ ಕೊಟ್ಟಿದ್ದಾರೆ. ಮನುಷ್ಯರಿಂದ ಅಸಾಧ್ಯವಾದದ್ದು ದೇವರಿಂದ, ಯೇಸುವಿನಿಂದ ಎಲ್ಲವೂ ಸಾಧ್ಯ. ನಿಮ್ಮಿಂದ ಅಸಾಧ್ಯವಾದದ್ದು ದೇವರಿಂದ ಸಾಧ್ಯ. ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಿದೆ, ನನಗಿರ್ತಕ್ಕಂಥ ಒಂದೇ ಒಂದು ಮಾರ್ಗ ನಾನು ಹೋಗಿ ಸಾಯೋದಂತ ದಯವಿಟ್ಟು ಅಲ್ಲ. ಇವತ್ತು ಎಲ್ಲ ಮಾರ್ಗಗಳು ಮುಚ್ಚಲ್ಪಟ್ಟಿದ್ದರೂ ಕೂಡ ಯೇಸು ಕ್ರಿಸ್ತನು ಪರಲೋಕ ಇವತ್ತಿಗೆ ಕೂಡ ತೆರೆದಿದೆ. ಆ ಪರಲೋಕ ದೇವರು ಯೇಸು ಸ್ವಾಮಿನೇ. ನೀವು ನಂಬರಿ, ಪ್ರೇಯರ್ ಮಾಡಿರಿ, ಖಂಡಿತವಾಗಲೂ ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ನೀವು ಸುಖವಾಗಿ ನೆಮ್ಮದಿಯಾಗಿ ಎಲ್ಲ ರೀತಿಯಲ್ಲಿ ಸ್ವತಂತ್ರರಾಗಿ ಬಾಳಲು ದೇವರು ಕೃಪೆ ನೀಡುವನು. ಅದಕ್ಕೋಸ್ಕರ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪಾಸ್ಟರ್ ಅವರೇ, ಇದುವರೆಗೂ ಅನೇಕ ವಿಷಯಗಳು ನಮಗೆ ಕಲಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ. ನಂಬ್ತೇನೆ ನಮ್ಮ ವೀಕ್ಷಕರಿಗೆ ಇದು ಬಹಳ ಉಪಯುಕ್ತವಾಗಿದೆ ಅಂತ ನಂಬ್ತೀನಿ. ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರಶ್ನೆಗೆ ನಮ್ಮ ಉತ್ತರ. ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಬಹಳ ಆಶೀರ್ವಾದದಾಯಕವಾಗಿದೆ ಎಂಬುದಾಗಿ ನಂಬುತ್ತೇನೆ. ಇದೇ ರೀತಿಯಾಗಿ ಇನ್ನೊಂದು ಪ್ರಶ್ನೆಯೊಂದಿಗೆ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿಯಾಗುವ ತನಕ
ತಪ್ಪದೇ ವೀಕ್ಷಿಸಿರಿ ಆಸರೆ ಟಿ ವಿ. ನಮಸ್ಕಾರ.